ನವೀನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ ಸೆಷನ್ ಆರಂಭ ಕಾಣ್ತಾ ಇದೆ. ಮೊದಲ ಚೆಂಡಿಗಾಗಿ ಮಂಜು ಎಸರಕಂತ ಮೊದಲ ಚೆಂಡು ಇತಾ ಕಾರ್ಡ್ ಬ್ಯಾಟ್ ರೂಪದಲ್ಲಿ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಇಲ್ಲಿ ಪೇಟಿಎಂ ಮಂಜ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. KSPL ಸೀಸನ್ 2 ನ ಬೆಸ್ಟ್ ಬೌಲರ್ ಅವಾರ್ಡ್ ಪಡ್ಕೊಂಡಿರ್ತಕ್ಕಂಥ ಟೀಮ್ ಇಂಡಿಯಾ ಬಾಬು 11 ಅಪ್ರತಿಮ ಎಸೆತಗಾರ. ತಾನು ದಾಖಲಿಸಿರುವ ಮೊದಲ ಚೆಂಡು ಈಗಾಗಲೇ ಯಶಸ್ಸನ್ನು ಪಡ್ಕೊಂಡ್ರು. ಇಲ್ಲಿ ವಸೀಂ 11 ಥಂಡರ್ಸ್ ಆರಂಭಿಕ ಆಘಾತವನ್ನು ಕಾಣ್ತಾ ಇದೆ. ಶೂನ್ಯಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಹೊರ ರಾಜ್ಯದ ತಮಿಳುನಾಡಿನಲ್ಲಿ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿರ್ತಕ್ಕಂಥ ಕರ್ನಾಟಕ ತಂಡದ ಏಕಮಾತ್ರ ತಂಡ ವೆಂಕಟೇಶ್ ಬಾಬು ರೆಡ್ಡಿ ಅವರ ಟೀಮ್ ಇಂಡಿಯಾ ಬಾಬು 11 ಇತ್ತೀಚೆಗೆ ರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟವನ್ನು ವರ್ತೂರು ಹೈಸ್ಕೂಲ್ ಕ್ರೀಡಾಂಗಣ ಒಳಭಾಗದಲ್ಲಿ ನಡೆಸಿದ್ರು. ಇದು ಹೊಸ ಆಟಗಾರ ಅರುಣ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ಮೊದಲ ಇನ್ನಿಂಗ್ಸ್ ಹಂತದಲ್ಲಿ ಓಟವನ್ನು ದಾಖಲಿಸ ನೋಡಬೇಕಾಗಿದೆ. ಮತ್ತೊಬ್ಬ ಬಿರುಸಿನ ಆಟಗಾರನ ಸೇರ್ಪಡೆ. ನಿನ್ನೆ ದಿನ ಬಹಳಷ್ಟು ಉತ್ತಮ ರೀತಿಯೊಂದು ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅನ್ನು ಅರುಣ್ ಅವರು ದಾಖಲಿಸಿದ್ದಾರೆ. ಶ್ರೀಯುತ ಡಾಕ್ಟರ್ ವಸೀಂ ಪಾಷರ ಮುಖಾಂತರವಾಗಿ 13,000 ನಗದನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ ಕೂಡ. ಅಲ್ಲಿ ಪಂದ್ಯಾಟವನ್ನ ವಸೀಂ 11 ಥಂಡರ್ಸ್ಗೆ ಜಯಿಸಿಕೊಟ್ಟಿದ್ರು. ಅದೇ ಯಾವ ರೀತಿ ಪ್ರಮುಖ ಪಂದ್ಯಾಟದಲ್ಲೊಂದು ಅಜಯದ ಇನ್ನಿಂಗ್ಸ್ ಅನ್ನು ಮುಂದುವರಿಸ್ತಾರೆ ನೋಡಬೇಕಾಗಿದೆ. ಎರಡನೇ ಚೆಂಡಿಗಾಗಿ ರೇವಾ ಶಾಟ್ ಹೊಡೆತ ದಾಖಲಿಸಲ್ಲ ಪ್ರಯತ್ನ ಅರುಣ್ ಮಾಡ್ತಾ ಇದ್ರು. ಓಟಗಳು ಬರ್ತಾ ಇಲ್ಲ. ವಸೀಂ 11 ಥಂಡರ್ಸ್ನ ಯಾವುದೇ ಆಟಗಾರ ದಾಖಲಿಸಬಲ್ಲ ಸಿಕ್ಸರ್ ಬೌಂಡ್ರಿಗೆ ಆ ತಂಡದ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ವಸೀಂ ಪಾಷರ್ ಅವರು ರಾಜರಾಜೇಶ್ವರಿ ದೇವಸ್ಥಾನ ವಾರ್ಡ್ ನಂಬರ್ 13 ಕಾಂಗ್ರೆಸ್ನ ಟಿಕೆಟ್ನ ಪ್ರಬಲ ಆಕಾಂಕ್ಷಿ. 1,000 ನಗದಿನ ಘೋಷಣೆ ಮಾಡ್ತಾ ಇದ್ದಾರೆ. ಜೊತೆಗಾಗಿ 11 ಸ್ಟಾರ್ಸ್ ಕ್ಯಾಪ್ಟನ್ ಇಮ್ರಾನ್ ಅವರು 500 ನಗದಿನ ಘೋಷಣೆ ಮಾಡ್ತಾ ಇದ್ದಾರೆ. ತಳ ಮತ್ತೆ ಇವಾಗ ಆರಂಭ ಕಾಣ್ತಾ ಇದೆ. ಮುಕ್ತಾಯದ 3 ಚೆಂಡುಗಳಲ್ಲಿ 1 ಊಟವನ್ನು ಇಲ್ಲಿ ತಲುಪ್ತಾ ಇದೆ. ಅದೆಷ್ಟರ ಒಂದು ಮೊತ್ತವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಇದಾದ ಬಳಿಕ 3ನೇ ಪ್ರಶಸ್ತಿಗಾಗಿ ಸೆಮಿಫೈನಲ್ ಪಂದ್ಯಾಟದಲ್ಲಿ ಪರಾಜಯವನ್ನು ಕಂಡಿರ್ತಕ್ಕಂಥ ತಂಡಗಳು 3ನೇ ಪ್ರಶಸ್ತಿಯಾಗಿ ಪಂದ್ಯಾಟವನ್ನು ಆಡ್ತಾರೆ. ಆ ಪಂದ್ಯವು 4 ಓವರ್ ರೂಪದಲ್ಲಿ ಸಾಗಲಿಕ್ಕಿದೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ನಡುವೆ 1 ಊಟಗಳ ಸೇರ್ಪಡೆ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಮುಕ್ತಾಯದ 4 ಚೆಂಡುಗಳ 2 ಊಟಗಳಿಗೆ ಅವಕಾಶವನ್ನು ಪೇಟಿಎಂ ಮಂಜ ಮಾಡಿ ಕೊಡ್ತಾ ಇದ್ದಾರೆ. ಜೊತೆಗಾಗಿ ಒಂದು ಯಶಸ್ಸನ್ನು ಮೊದಲ ಚೆಂಡಿನಲ್ಲಿ ಪಡ್ಕೊಂಡಿದ್ದಾರೆ ಕೂಡ. ಏನಿರ್ತಕ್ಕಂಥ 2 ಸವನ ಯಾವ ರೀತಿ ಮುಕ್ತಾಯವನ್ನು ಮಾಡಿ ಕೊಡ್ತಾರೆ ನೋಡಬೇಕಾಗಿದೆ. ಪವನ್ ರೆಡ್ಡಿ ಒಂದೆಡೆ ಗೂಟದ ಭಾಗದಲ್ಲಿ ಕಾಯಕವನ್ನು ಮಾಡ್ತಾ ಇದ್ದಾರೆ. ಈ 2 ಎಸೆತಗಳು ಬಾಕಿ ಉಳಿತಾ ಇದೆ. 2 ಊಟವನ್ನು ಈಗಾಗಲೇ ದಾಖಲಿಸಿದ್ದಾರೆ. 45-50 ಊಟಗಳು ಖಂಡಿತಕ್ಕೂ ಕೂಡ ಒಂದು ಮೈದಾನದಲ್ಲಿ ಹೋರಾಟಕಾರಿಯ ಮೊತ್ತವಾಗುತ್ತೆ. ಅದೇ ಯಾವ ರೀತಿ ಒಂದು ಮೊತ್ತವನ್ನು ಮೊದಲ ಹಂತದಲ್ಲಿ ದಾಖಲಿಸ್ತಾ ನೋಡಬೇಕಾಗಿದೆ. 2 ಪ್ರತಿಷ್ಠಿತ ಸಂಸ್ಥೆಗಳು 2ನೇ ಸೆಮಿಫೈನಲ್ ಪಂದ್ಯಾಟವನ್ನು ಆಡುತ್ತಾ ಇದೆ. ರೇವಾ ಶಾಟ್ ಕಾಣಬಲದ ಪ್ರಯತ್ನ ತನ್ಮೂಲಕ ಸುಂದರತೆಯನ್ನು ಸಿಕ್ಸರ್ ಅರುಣ್ ದಾಖಲಿಸಿದಲ್ಲಿ 6 ಓಟಗಳ ಸೇರ್ಪಡೆ. ಈಗಾಗಲೇ ವಸೀಂ 11 ಥಂಡರ್ಸ್ನ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ವಸೀಂ ಪಾಷರ್ ಅವರು ಘೋಷಿಸಿರ್ತಕ್ಕಂಥ 1,000 ನಗದನ್ನು ಪಡ್ಕೊಳ್ಳಿಕ್ಕಿದ್ದಾರೆ ಕೂಡ. ಜೊತೆಗಾಗಿ 11 ಸ್ಟಾರ್ಸ್ ಕ್ಯಾಪ್ಟನ್ ಇಮ್ರಾನ್ ಅವರು 500 ನಗದಿನ ಘೋಷಣೆ ಮಾಡಿದ್ದಾರೆ. ಒಟ್ಟಾರಾಗಿ ಈಗಾಗಲೇ ದಾಖಲಿಸಿದ ಮೊದಲ ಸಿಕ್ಸರ್ಗೆ 1,500 ನಗದನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಆರಂಭಿಕ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು ಕೂಡ ಇಲ್ಲಿ ಅರುಣ್ ಆಟ ಕೈ ಹಿಡಿತಾ ಇದೆ. ಬಹಳ ಶುದ್ಧ ಮತ್ತೊಂದು ರಿವರ್ಸ್ ಶಾಟ್ ಸಿಕ್ಸರ್ ಇಲ್ಲಿ ದಾಖಲಿಸ್ತಾ ಇದ್ದಾರೆ. ತಳ ಮೊತ್ತವು ಕೂಡ 8 ಊಟವನ್ನು ತಲುಪ್ತಾ ಇದೆ. ಪೇಟಿಎಂ ಮಂಜ ಕೊನೆಯ ಬಾರಿ ಅಂತಿಮ ಲೆಗ್ ಲಾನ್ಸ್ ಮಾಡುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಮಿಡ್ ವಿಕೆಟ್ 1 ಊಟಗಳ ಸೇರ್ಪಡೆ. 2ನೇ ಓಟವನ್ನು ದಾಖಲಿಸುವ ಪ್ರಯತ್ನ ಕಂಡ್ರು ಕೂಡ 1 ಊಟಗಳಿಗೆ ಮಾತ್ರ ಟೀಮ್ ಇಂಡಿಯಾ ಬಾಬು 11 ಕ್ಷೇತ್ರಕ್ಷಕರು ಇಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಇಲ್ಲಿ ಮೊದಲ ಓವರ್ ಮುಕ್ತಾಯ. ತಳ ಮೊತ್ತ 9 ಊಟವನ್ನು ತಲುಪ್ತಾ ಇದೆ. 9ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಅದೇ ಎಸ್ಆರ್ನಿತ ಟೀಮ್ ಇಂಡಿಯಾ ಬಾಬು 11 ಪರಿಚಯಿಸ್ತಾರೆ ನೋಡಬೇಕಾಗಿದೆ.
ತಡ ಮೊತ್ತ 9 ಊಟಗಳು. ಇದಾದ ಬಳಿಕ 3ನೆಯ ಪ್ರಶಸ್ತಿಗಾಗಿ ಪಂದ್ಯಾಟ ಸಾಗುತ್ತೆ. 2ನೆಯ ಓವರ್ಗಾಗಿ ಟೀಮ್ ಇಂಡಿಯಾ ಬಾಬು ಇಲನ್ ಚೆಂಡನ್ನು ತಿರುಗಿಸಬಲ್ಲಂತ ಮತ್ತೊಬ್ಬ ಅನುಭವಿ ಬೌಲರ್ ಜಯಂತ್ ಅವರನ್ನು ಪರಿಚಯಿಸ್ತಾ ಇದೆ. ಏನೋ ಕೂಡ ಭರವಸೆ ಆಟಗಾರ ಅಂದ್ರೆ ಅರುಣ್ ಅವರು ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಈಗಾಗಲೇ ಒಂದು ರಿವರ್ಸ್ ಶಾಟ್ ಸಿಕ್ಸರ್ ಅನ್ನು ಕಳೆದ ಓವರ್ ಅಲ್ಲಿ ದಾಖಲಿಸಿರುವಂತಹ ಆಟಗಾರ. 9ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯ ಆಟವನ್ನು ಆಡುತ್ತಾ ಇದೆ. ಪಂದ್ಯವನ್ನು ಆರಂಭಿಸಿ ಸುನಿಲ್ ವಾರಣಾಸಿ ಮತ್ತು ಮದಿ ದಾಸರಹಳ್ಳಿ ಪ್ರಸ್ತುತ 2ನೆಯ ಸೆಮಿಫೈನಲ್ ಪಂದ್ಯದ ತೀರ್ಪುಗಾರಿಕೆಯಲ್ಲಿ ಪೀಠವನ್ನು ಅಲಂಕರಿಸಿದ್ದಾರೆ. ಇಲ್ಲಿ 2ನೇ ಓವರ್ ಆರಂಭ ಕಂಡುಕೊಳ್ತಾ ಇದೆ. ಏನಾರ್ತಕ್ಕಂಥ 7 ಓವರ್ಗಳಲ್ಲಿ ಅದೆಷ್ಟು ಊಟವನ್ನು ಕಲೆ ಹಾಕ್ತಾರೆ ನೋಡಬೇಕಾಗಿದೆ. ಶುಕ್ರವಾರದಂದು ಬಹಳಷ್ಟು ವ್ಯವಸ್ಥಿತವಾಗಿ ಈ ಭಾಗದಲ್ಲಿ ಆರಂಭವನ್ನು ಕಂಡಿರ್ತಕ್ಕಂಥ ದಾಖಲೆಯ ಶ್ರೀಮಂತಿಕೆಯ ಪಂದ್ಯಾಕೂಟ GBA ಈಸ್ಟ್ ಪ್ರೀಮಿಯರ್ ಲೀಗ್ 2026 ಬಹಳಷ್ಟು ಉತ್ತಮ ರೀತಿಯಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ ಕೂಡ. GBA ಸೋಷಿಯಲ್ ಆರ್ಗನೈಸೇಷನ್ ಅಧ್ಯಕ್ಷರು ಶ್ರೀಯುತ KT ರಾಜ್ಕುಮಾರ್ ಸರ್ ಅವರ ಜೊತೆಗಾಗಿ DK ಮೋಹನ್ ಬಾರ್ ಅವರ ಆಶೀರ್ವಾದದೊಂದಿಗೆ ಸಾಗ್ತಾ ಇರ್ತಕ್ಕಂಥ ಹಗಲು ರಾತ್ರಿಯ ದಾಂಡು ಚೆನ್ನೈ ಕ್ರಿಕೆಟ್ ಪಂದ್ಯಾಕೂಟ. ಮತ್ತೆರಡನೇ ಬಾರಿ ಬ್ಯಾಕ್ ಟು ಬೌಲರ್ ಸಾಟ ನಡುವೆ ಊಟಗಳು ಬರುತ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ 9ರಲ್ಲಿ ಸ್ಥಗಿತವನ್ನು ಕಾಣುತ್ತಾ ಇದೆ. ಆದಷ್ಟು ಊಟವನ್ನು ದಾಖಲಿಸ ನೋಡಬೇಕಾಗಿದೆ. 2 ಚೆಂಡುಗಳು ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯ ಮಾಡಿಕೊಟ್ರು. ಮತ್ತೆ 3ನೇ ಬಾರಿ ಜಯಂತ್ 3ನೆಯ ಚೆಂಡು ಧರ್ಮಾಲಕ್ಕಿಂತ ಬಿರುಸಿನ ಆಟಗಾರನ ವಿಕೆಟ್ಸ್ ಇಲ್ಲಿ ವಸೀಂ 11 ಥಂಡರ್ಸ್ ಅರುಣ್ ರೂಪದಲ್ಲಿ ಕಳ್ಕೊಳ್ಳುತ್ತಾ ಇದೆ. ಕಳೆದ ಓವರ್ ಅಲ್ಲಿ ಬಹಳಷ್ಟು ಮತ್ತೆ ರಿವರ್ಸ್ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಇಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಳ್ಳುತ್ತಾ ಇದ್ದಾರೆ. ಟೀಮ್ ಇಂಡಿಯಾ ಬಾಬು ಇಲನ್ ಯಶಸ್ವಿ ಬೌಲರ್ ಜಯಂತ್ ಇವಾಗ ಮೊದಲ ಒಂದು ವೈಯಕ್ತಿಕ ಯಶಸ್ಸನ್ನು ಕಂಡ್ರು. ಆರಂಭಿಕ ಓವರ್ ಅಲ್ಲಿ ಒಂದೆರಡು ಪೇಟಿಎಂ ಮಂಜ ಮೊದಲ ಯಶಸ್ಸನ್ನು ಕಂಡ್ರೆ ಆ ಬಳಿಕ 2ನೇ ಒಂದು ವಿಕೆಟ್ಸ್ ಇವಾಗ ಇಲ್ಲಿ ಜಯಂತ್ ಪಡ್ಕೊಳ್ತಾ ಇದ್ದಾರೆ. ಅದ್ಯಾವ ಆಟಗಾರನ ಅಂಕಣ ಒಳಭಾಗಕ್ಕೆ ಕಳುಹಿಸಿ ಕೊಡ್ತಾರೆ ನೋಡಬೇಕಾಗಿದೆ. ತಬ್ರೇಜ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಪ್ರಮುಖ ಪಂದ್ಯ ರಾಜೀವ್ ಗಾಂಧಿ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ. KR ಪುರ ಕ್ಷೇತ್ರದ ಅತಿ ದೊಡ್ಡ ಮಟ್ಟದೊಂದು ಕ್ರಿಕೆಟ್ ಪಂದ್ಯಾಕೂಟವನ್ನು ನಡೆಸಿರ್ತಕ್ಕಂಥ ಒಂದು ಹೆಗ್ಗಳಿಕೆ ಹೆಮ್ಮೆ KT ರಾಜ್ಕುಮಾರ್ ಸರ್ ಅವರಿಗೆ ಸಲ್ಲುತ್ತೆ. ಜೊತೆಗಾಗಿ DK ಮೋಹನ್ ಬಾಬು ಅವರು ಹಾಗೆ GBA ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆ ಈ ಪಂದ್ಯಾಕೂಟವನ್ನು ಆಯೋಜನೆ ಮಾಡುತ್ತಾ ಇದೆ. ಹೊಸ ಇತಿಹಾಸವನ್ನು ಒಂದೆಡೆ KR ಪುರದಲ್ಲಿ ಬರೀತಾ ಇದ್ದಾರೆ. 9ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ತಬ್ರೀಜ್ ಹೊಸ ಆಟಗಾರನ ಸೇರ್ಪಡೆ. ಜಯಂತ್ ಮತ್ತೆ 4ನೇ ಬಾರಿ ಪಂದ್ಯಾಟ ಮುಂದುವರಿಸಿ ಬಹಳ ಶತಮಾನ ಗೋಟ ರಕ್ಷಣೆ ಪವನ್ ರೆಡ್ಡಿ ಮಾಡ್ತಾ ಇದ್ರೆ ಇಲ್ಲಿ ಮತ್ತೊಂದು ಹತ್ತರಿ ಆಘಾತವನ್ನು ಕಾಣುತ್ತಾ ಇದೆ. 2 ಮಂದಿ ಬೌಲರ್ಸ್ಗಳು ಬಹಳ ಶತಮಾನದ ಒಂದು ಪರ್ಫಾರ್ಮೆನ್ಸ್ ಅನ್ನು ಪ್ರಮುಖ ಪಂದ್ಯಾಟದಲ್ಲಿ ನೀಡುತ್ತಾ ಇದ್ದಾರೆ. ಒಂದೆರಡು ಆರಂಭಿಕ ಅವರಲ್ಲಿ ಪೇಟಿಎಂ ಮಂಜ ಬಹಳ ಶತಮಾನದ ಓವರ್ ಮುಕ್ತವಾದ ಬಳಿಕ ಟೀಮ್ ಇಂಡಿಯಾ ಬಾಬು 11 ಚೆಂಡನ್ನು ತಿರುಗಿಸಬಲ್ಲ ಅಂತ ಒಂದು ಎಸ್ಗಾರ ಜಯಂತ್ ಅವರನ್ನು ಪರಿಚಯಿಸಿದ್ದಾರೆ. ಈಗಾಗಲೇ 4 ಚೆಂಡುಗಳಲ್ಲಿ ಜಯಂತ್ 2 ಯಶಸ್ಸನ್ನು ಕಾಣುತ್ತಾ ಇದ್ದಾರೆ. 9ಕ್ಕೆ 3 ಹತ್ತರಿ ಆಘಾತವನ್ನು ಕಾಣುತ್ತಾ ಇದೆ. ವಸೀಂ 11 ಥಂಡರ್ಸ್ನ ಮಾಲೀಕರು ಶ್ರೀಯುತ ಡಾಕ್ಟರ್ ವಸೀಂ ಪಾಷರ್ ಅವರು ಆ ತಂಡದ ಆಟಗಾರ ದಾಖಲಿಸಬಲ್ಲ ಪ್ರತಿಯೊಂದು ಸಿಕ್ಸರ್ ಬೌಂಡ್ರಿಗಳಿಗೂ ಕೂಡ 1,000 ನಗದನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ 11 ಸ್ಟಾರ್ಸ್ ಕ್ಯಾಪ್ಟನ್ ಇಮ್ರಾನ್ ಅವರು 500 ನಗದಿನ ಘೋಷಣೆ ಮಾಡ್ತಾ ಇದ್ದಾರೆ. ಇಸ್ಮಾಯಿಲ್ ಹೊಸ ಆಟಗಾರ ಅಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪದಾಟ ಮುಂದುವರಿಸಿ ಇಸ್ಮಾಯಿಲ್ ಸ್ಟ್ರೈಕ್ ಅಲ್ಲಿ
ಓಟಗಳಿಗೆ ಅವಕಾಶವನ್ನ ಜಯಾಂತ್ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಊಟಗಳ ಬರವನ್ನ ಕಾಣ್ತಾ ಇದೆ. ಆರಂಭಿಕ ಹಂತದ ಪ್ರಮುಖ 3 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಆದಷ್ಟು ಊಟವನ್ನ ಮೊದಲ ಹಂತದ ದಾಖಲಿಸ್ತಾರೆ ನೋಡಬೇಕಾಗಿದೆ. ನಿನ್ನೆ ಕೂಡ ಬಹಳಷ್ಟು ಉತ್ತಮ ಒಂದು ಆಟವನ್ನ ವಸಿಂ ಥಂಡರ್ಸ್ ಆಟಗಾರರು ದಾಖಲಿಸಿದ್ದಾರೆ. ಅದೇ ಯಾವ ರೀತಿ ಒಂದು ಟಾರ್ಗೆಟ್ ಸಂಖ್ಯೆ ಬಿಟ್ಕೊಡ್ತಾರೆ ನೋಡಬೇಕಾಗಿದೆ. ಮತ್ತೆ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸುಂದರತೆಯ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೇಡನ್ ಓವರ್ ಅನ್ನು ಮುಕ್ತಾಯವನ್ನು ಮಾಡಿಕೊಡ್ತಾ ಇದೆ. ಜೊತೆಗೆ 2 ವಿಕೆಟ್ಸ್ ಅನ್ನು ಪಡ್ಕೊಂಡ್ರು. ಸೆಮಿಫೈನಲ್ ಪಂದ್ಯದ ಒಂದು ಮೇಡನ್ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 2 ಓವರ್ಗಳಲ್ಲಿ 3 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. 9 ಊಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಆಸಿಫ್ ಮತ್ತು ಅಸ್ಗರ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಒಂದು ಪಂದ್ಯಾಕೂಟದ ಚಿತ್ರೀಕರಣ ಮಾಡಿ ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸ್ತಾ ಇದ್ದಾರೆ. ಆ ಸಂಸ್ಥೆಗೂ ಕೂಡ ಮೊದಲಾಗಿ ನಾವು GBS ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆ ಮುಖಾಂತರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ಸಂಸ್ಥೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಶಸ್ಸನ್ನು ಕಾಣಲಿ ಎನ್ನುವಂತ ಒಂದು ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇವೆ ಕೂಡ. ಅದ್ಯಾವ ಎಸ್ಗಾರನ ಪರಿಚಯಿಸ್ತಾರೆ ನೋಡಬೇಕಾಗಿದೆ. 3ನೇ ಓವರ್ಗಾಗಿ ಈಗಾಗಲೇ 2 ಮಂದಿ ಬೌಲರ್ಸ್ಗಳು ಬಹಳಷ್ಟು ಉತ್ತಮವಾದ ಯಶಸ್ಸನ್ನು ಕಂಡ್ರು. 9ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಈತ ಚೆಂಡಿಗೆ ತೀರವನ್ನು ನೀಡಬಲ್ಲ ಮತ್ತೊಬ್ಬರು ಯಶಸ್ವಿ ಬೌಲರ್ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಯಶ್ ಸ್ವಾಮಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಮೋರನ ಮೊದಲ ಚೆಂಡು ಲೆಗ್ ಲಾಸ್ ಮಾಡುವಂತ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆತ್ತ ಡಾಟ್ ಬಾಲ್ಗಳ ಸೇರ್ಪಡೆ ಕಳ್ಕೊಳ್ತಾ ಇದ್ದೇವೆ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ ಎರಡನೆಯ ಚೆಂಡು ತೀರ್ಮಾನಕ್ಕಿಂತ ಇಲ್ಲಿ ಮತ್ತೆ ಹೋದರೆ ಆಘಾತವನ್ನು ಕಾಣುತ್ತಾ ಇದ್ದಿಲ್ಲ. ಯಶ್ ಸ್ವಾಮಿ ಮೊದಲ ಒಂದು ವೈಯಕ್ತಿಕ ಸಾಧನೆ ಮಾಡ್ತಾ ಇದ್ದಾರೆ. ಯಶಸ್ಸನ್ನು ಕಂಡ್ರು. ಇಲ್ಲಿ 4ನೆಯ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ. ಈಗಾಗಲೇ ಕಳೆದ ವಾರದಲ್ಲಿ ಮೇಡನ್ ಓವರ್ ದಾಖಲಿಸಿರ್ತಕ್ಕಂಥ ಟೀಮ್ ಇಂಡಿಯಾ ಬಾಬುಲನ್ ಅಪ್ರತಿಮ ಎಸೆತಗಾರ ಜಯಂತ್ ಅವರಿಗೆ ಆ ತಂಡದ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ಬಾಬು ರೆಡ್ಡಿ ಅವರು 2,000 ನಗದನ್ನು ನೀಡಿ ಗೌರವಿಸಲಿದ್ದಾರೆ ಕೂಡ. ಹೊಸ ಆಟಗಾರ ಅಬುನಿ ಇವಾಗ ಅಂಕಣಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ ಆಘಾತವನ್ನು ಕಾಣ್ತಾ ಇದೆ. 9ಕ್ಕೆ 4 ವಿಕೆಟ್ಸ್ ಎಲ್ಲ ಕಳ್ಕೊಂಡ್ರು. ಒಂದೆಡೆ ಪ್ರಮುಖ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಕೂಡ. ಹಲೋ, ಈ ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರ ಹಂಬಲ ಬೆಂಬಲವನ್ನು ಸೂಚಿಸ್ತಾ ಇರ್ತಕ್ಕಂಥವ್ರು ಶುಕ್ರವಾರದ ಶುಭ ಮುಂಜಾನೆಗೆ ಆರಂಭಗೊಂಡಿರ್ತಕ್ಕಂಥ ಇಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರ ನೀಡ್ತಾ ಇರ್ತಕ್ಕಂಥ ಅದ್ಭುತ ಗ್ರೂಪ್ನ ಮಾಲೀಕರಾಗಿರುವಂತಹ ಶ್ರೀಯುತ ಭರತ್ ರವರು ಪ್ರತಿಯೊಂದು ಪಂದ್ಯಾಕೂಟಕ್ಕೂ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗಾಗಿ ಬ್ಯಾಟ್ ಅನ್ನು ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮ GBS ಸೋಷಿಯಲ್ ಆರ್ಗನೈಸೇಷನ್ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಸರ್ಕಾರಿ ನೌಕರ ಸಂಘದ
ಈಗಾಗಲೇ 2 ಮಂದಿ ಬೌಲರ್ಸ್ಗಳು ಬಹಳಷ್ಟು ಉತ್ತಮದೊಂದು ಎಸಗಾರಿಕೆಯನ್ನು ತೋರ್ಪಡಿಸಿದ್ದಾರೆ. ಬೀಸಬಾಲ ಪ್ರಯತ್ನಗಳು ಸಾಗ್ತಾ ಇದೆ. ಡಿಫೆಂಡ್ ಬಾಲ್ ಊಟಗಳ ಸೇರ್ಪಡೆ, ಒಂಟಿ ಊಟಗಳ ಪೂರೈಕೆ ಮುಖಾಂತರವಾಗಿ ಕೂಡ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. 19 ಊಟವನ್ನು ತಲುಪ್ತಾ ಇದ್ದಾರೆ. ಯಾವುದು ಪಂದ್ಯಾಕೂಟದ ಮತ್ತೆ 3ನೇ ಬಾರಿ ತಟ್ಟುಮುಟ್ಟಿ ಓಟ ದಾಖಲಿಸುವಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಮತ್ತೆ ಊಟಗಳು ಬರ್ತಾ ಇದೆ. ಒಂಟಿ ಊಟವನ್ನು ದಾಖಲಿಸ್ತಾ ಇದ್ದಾರೆ. 1 ಊಟದ ಸೇರ್ಪಡೆ, 20 ಊಟವನ್ನು ತಲುಪ್ತಾ ಇದೆ. ಮೂರು ಎಸೆ ಬಾಕಿ ಉಳಿತಾ ಇದೆ ಈ ಓವರ್ ಮುಕ್ತಾಯಕ್ಕಾಗಿ. ತೀರಾ ಕೆಳ ಜಾದು ಹೋಗ್ತಾ ಇರ್ತಕ್ಕಂಥ ಚೆಂಡು ಯಶ್ ಸ್ವಾಮಿ ಮತ್ತೆ ಊಟವನ್ನು ಬಿಟ್ಕೊಡ್ತಾ ಇಲ್ಲ. ಈ ಪಂದ್ಯಾಕೂಟದ ಅತ್ಯುತ್ತಮ ಎಸೆತಗಾರ, ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತ ಆಟಗಾರನಿಗೆ ಅನಿಲ್ ಕುಂಬ್ಳೆ ಅವಾರ್ಡ್ ಜೊತೆಗಾಗಿ 10,000 ನಗದನ್ನು ಕೊಡ ಮಾಡ್ತಾ ಇರ್ತಕ್ಕಂಥವ್ರು ಶ್ರೀಯುತ ಬಾಲಾಜಿ ಎಂ ಅವರು. ಹಾಗೆ ಅತ್ಯುತ್ತಮ ದಾಂಡಿಗ, ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲ ಅಂತ ಆಟಗಾರನಿಗೆ ಸಚಿನ್ ತೆಂಡೂಲ್ಕರ್ ಅವಾರ್ಡ್ ಜೊತೆಗಾಗಿ 10,000 ನಗದನ್ನು ಕೊಡ ಮಾಡ್ತಾ ಇರ್ತಕ್ಕಂಥ ಶ್ರೀಯುತ ಚಂದ್ರಮೋಹನ್ ಸರ್ ಅವರು. ಇವರಿಗೂ ಕೂಡ ನಾವು ಮೊದಲಾಗಿ GBS ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆ ಮುಖಾಂತರವಾಗಿ ಕೃತಜ್ಞತೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ರನ್ಔಟ್ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. 1/2 ವಿಕೆಟ್ಸ್ ಅನ್ನು ಕಳ್ಕೊಂಡು ಇಲ್ಲಿ 2ನೇ ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 20 ಊಟಗಳು ಮಾತ್ರ ಕಾಣ ಸಿಗ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆ, ಪಿಲ್ಲು ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ ಒಂದೇ ಸತ ಅದ್ಯಾವ ರೀತಿ ಇತ್ತ ಯಶ್ ಸ್ವಾಮಿ ಇಲ್ಲಿ ಮುಕ್ತಾಯವನ್ನು ಮಾಡಿ ಕೊಡ್ತಾರೆ ನೋಡಬೇಕಾಗಿದೆ. ಚಾಲ್ತಿ 5ನೇ ಓವರ್ ನಲ್ಲಿ ಒಂದೆಡೆ ವಸಿಂ 11 ಥಂಡರ್ಸ್ನ ತಂಡ 20.5 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಟೀಮ್ ಇಂಡಿಯಾ ಬಾಬು 11 ವಿರುದ್ಧವಾಗಿ 2ನೇ ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈಗಾಗಲೇ ಮೊದಲ ತಂಡವಾಗಿ ಈ ಒಂದು ಪಂದ್ಯಾಕೂಟದ ಕೇಂದ್ರ ಬಿಂದು KT ರಾಜ್ಕುಮಾರ್ ಸರ್ ಅವರ ಸಾರಥ್ಯದ KTR 11 ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಕಂಡಿದ್ದಾರೆ ಕೂಡ. ಅದ್ಯಾವ ತಂಡದ ವಿರುದ್ಧವಾಗಿ ಫೈನಲ್ ಪಂದ್ಯಾಟವನ್ನು ಆಡ್ತಾರೆ ನೋಡಬೇಕಾಗಿದೆ. ಅಂತಿಮ ಸಭೆ ಕೇಳುತ್ತಾ ಇದೆ. ಪಿಲ್ಲು ಹೊಸ ಆಟಗಾರನ ಸೇರ್ಪಡೆ, ಯಶ್ ಸ್ವಾಮಿ ಕೊನೆಯ ಬಾರಿ. ಅಂತಿಮ ಎಸೆತ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. 1 ಓಟಗಳ ಸೇರ್ಪಡೆ, ಪಿಲ್ಲು ಖಾತೆ ಆರಂಭವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ 5 ಓವರ್ಗಳಲ್ಲಿ 21 ಊಟವನ್ನು ದಾಖಲಿಸ್ತಾ ಇದ್ದಾರೆ. ಏನಿರ್ತಕ್ಕಂಥ 18 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನು ಕಲೆ ಆಗ್ತಾರೆ ನೋಡಬೇಕಾಗಿದೆ. ಇದಾದ ಬಳಿಕ 3ನೇ ಪ್ರಶಸ್ತಿಗಾಗಿ ಸೆಮಿಫೈನಲ್ ಪಂದ್ಯದಲ್ಲಿ ಸೋತಿರ್ತಕ್ಕಂಥ 2 ತಂಡಗಳ ನಡುವೆ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಆ ಪಂದ್ಯಾಟವು 4 ಓವರ್ ರೂಪದಲ್ಲಿ ಸಾಗಲಿಕ್ಕಿದೆ ಕೂಡ. ಟೀಮ್ ಇಂಡಿಯಾ ಬಾಬು 11 6ನೇ ಓವರ್ಗಾಗಿ ಇಲ್ಲಿ ಯಾವ ಹೆಸರನ್ನು ಪರಿಚಯಿಸಿ ನೋಡಬೇಕಾಗಿದೆ. ತಡ ಮತ್ತೆ 21 ಯಸರ್ಗ ಬಾಗಲಿತ ವಿನಯ್ ಕುಮಾರ್ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ 6ನೇ ಓವರ್ಗಾಗಿ. ಆರಂಭಿಕ ದಿನಗಳಲ್ಲಿ ಫ್ರೆಂಡ್ಸ್ ಬೆಂಗಳೂರು ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟ ಆಡಿರ್ತಕ್ಕಂಥವ್ರು ಶ್ರೀಯುತ ವಿನಯ್ ಅವರು ಈಗಾಗಲೇ 6ನೇ ಓವರ್ಗಾಗಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಪಿಲ್ಲು ಸ್ಟ್ರೈಕ್ ಅಲ್ಲಿ 18 ಎಸೆಗಳು ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 45-50 ಓಟಗಳು ಖಂಡಿತಕ್ಕೂ ಕೂಡ ಹೋರಾಟಗಾರಿಯ ಮೊತ್ತ.
ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಸೂಚನೆ ಇತ್ತ. ಹೆಚ್ಚುವರಿ ಓಟಗಳೊಂದು ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿ 22 ಓಟವನ್ನು ತಲುಪ್ತಾ ಇದೆ. ಇನ್ನು ಕೂಡ ಭರವಸೆ ಆಟಗಾರ ಅಂಕಣ ಒಳಭಾಗದಲ್ಲಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಕ್ಷೇತ್ರ ರಕ್ಷಣೆ ಬದಲಾಯಿಸುವಂತ ಪ್ರಕ್ರಿಯೆಗಳು ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಕೂಡ ಒಂದೆಡೆ ಪ್ರಮುಖ ಪಂದ್ಯ ರಾಜೀವ್ ಗಾಂಧಿ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಎರಡನೆಯ ಸೆಮಿಫೈನಲ್ ಪಂದ್ಯವೂ ಕೂಡ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ರಿಟರ್ನ್ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಅಂತಿಮ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಬಹುಶಃ ಈ ಹಂತದಲ್ಲಿ ಆ ಕ್ಯಾಚ್ ಅನ್ನು ಪಡ್ಕೊಂಡಿದ್ರೆ 6ನೆಯ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇತ್ತು. ಆ ಲೆಕ್ಕಾಚಾರಗಳು ಬದಲಾವಣೆ ಕಾಣ್ತಾ ಇದೆ. ಒಂದೋಟದ ಸೇರ್ಪಡೆ 23 ಓಟವನ್ನು ತಲುಪ್ತಾ ಇದೆ. ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದಾವೆ. ಕೂಡ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಊಟಗಳು ಬರ್ತಾ ಇಲ್ಲ. ನಡುವೆ ಡಾಟ್ ಬಾಲ್ ಸೇರ್ಪಡೆ. ವಸೀಂ 11 ಥಂಡರ್ಸ್ನ ಆಟಗಾರ ದಾಖಲಿಸಬಲ್ಲ ಪ್ರತಿಯೊಂದು ಸಿಕ್ಸರ್ ಬೌಂಡ್ರಿಗೂ ಕೂಡ ಆ ತಂಡದ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ವಸೀಂ ಪಾಸರ್ ಅವರು 1,000 ನಗದನ್ನು ಘೋಷಣೆ ಮಾಡಿದೆ. ಈಗಾಗಲೇ ಮತ್ತೆ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಇಲ್ಲಿ 6ನೆಯ ಹೊತ್ತರೆಯನ್ನು ಕಳ್ಕೊಂಡ್ರು. ಹಬ್ಬನ ರೂಪದಲ್ಲಿದ್ದ ಮತ್ತೊಂದು ಯಶಸ್ಸನ್ನು ಇಲ್ಲಿ ಟೀಮ್ ಇಂಡಿಯಾ ಬಾಬು 11 SR ಪಡ್ಕೊಳ್ತಾ ಇದ್ದಾರೆ. ಈತ ಮತ್ತೋರ್ವ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ ಫಿರೋಜ್ ಹೊಸ ಆಟಗಾರನ ಸೇರ್ಪಡೆ. ಅದೇ ಒಂದು ತಂಡ ಎರಡನೇ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಎರಡು ತಂಡಗಳು ಕೂಡ ಆರಂಭಿಕ ಹಂತದಲ್ಲಿ ಬಹಳ ಉತ್ತಮವಾದ ಪಂದ್ಯಾಟವನ್ನು ಆಡಿಕೊಂಡು ಸೆಮಿಫೈನಲ್ ಎಂಟ್ರಿಯನ್ನು ಕಂಡಿದ್ದಾರೆ. ಇಲ್ಲಿ 23ಕ್ಕೆ 6 ವಿಕೆಟ್ಸ್ ಅನ್ನು ಇಲ್ಲಿ ಕಳ್ಕೊಳ್ತಾ ಇದೆ. ಕೊನೆಯ 3 ಚೆಂಡುಗಳು ಬಾಗಿಳುತ್ತಾ ಇದೆ 6ನೆಯ ಓವರ್ ಮುಕ್ತಾಯಕ್ಕಾಗಿ. ಈಗಾಗಲೇ ವಿನಯ್ ಒಂದೆಡೆ ವೈಯಕ್ತಿಕ ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಫಿರೋಜ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ವಿನಯ್ 4ನೇ ಬಾರಿ ನಗತವನ್ನ ಕಾಣ್ತಾ ಇರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶವನ್ನು ವಿನಯ್ ಮಾಡಿಕೊಡ್ತಾ ಡಾಟ್ ಬಾಲ್ ಸೇರ್ಪಡೆ. ಎದುರಾಳಿ ತಂಡದ ಆಟಗಾರರಿಗೆ ಒತ್ತಡವನ್ನು ಕೊಡಬಲ್ಲಂತ ಪ್ರಯತ್ನವನ್ನು ಟೀಮ್ ಇಂಡಿಯಾ ಬಾಬು 11 SR ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಪೇಟಿಎಂ ಮಂಜ ಯಶಸ್ಸನ್ನು ಕಂಡ್ರೆ ಆ ಬಳಿಕ ಜಯಂತ್ ಅವರು ಯಶಸ್ಸನ್ನು ಕಂಡ್ರು. ಅದಾದ ಬಳಿಕ ಯಶ್ ಸ್ವಾಮಿ ಯಶಸ್ಸನ್ನು ಕಂಡ ಬಳಿಕ ಈಗ ವಿನಯ್ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ನಡುವೆ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. 6 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 23 ಓಟಗಳು ಮಾತ್ರ ಕಾಣ ಸಿಗ್ತಾ ಇದ್ದಾವೆ. 12 ಎಸೆತಗಳು ಮಾತ್ರ ಮೊದಲ ಹಂತದ ಮುಕ್ತಾಯಕ್ಕಾಗಿ ಬಾಗಿಳುತ್ತಾ ಇದೆ. ಇವತ್ತಿನ ದಿನ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತ ತಂಡ 3 ಲಕ್ಷದ ನಗದಿನ ಜೊತೆಗಾಗಿ ವಿನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಹಾಗೆ ದ್ವಿತೀಯ ಸ್ಥಾನಿ ತಂಡ 2 ಲಕ್ಷದ ನಗದಿನ ಜೊತೆಗಾಗಿ ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ ಕೂಡ. ಹಾಗೆ ತೃತೀಯ ಸ್ಥಾನಿ ತಂಡ 1 ಲಕ್ಷದ ನಗದಿನ ಜೊತೆಗಾಗಿ 3ನೆಯ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ತಡ ಮೊತ್ತ 23, 12 ಎಸೆತಗಳು ಬಾಕಿ ಉಳಿತಾ ಇದೆ. SR ಕಬಲ್ 7ರವರಿಗಾಗಿ ಆರಂಭಿಕ ಓವರ್ ಅನ್ನು ದಾಖಲಿಸಿರ್ತಕ್ಕಂಥ ಪೇಟಿಎಂ ಮಂಜಯ್ತ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಹನ್ನೆರಡು ಸಭಾ ಕುಳಿತಾ ಇದೆ. ಪಿಲ್ಲು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪಂದ್ಯ ಆರಂಭಿಸಿ 7ನೆಯ ಓವರ್ನ ಮೊದಲ ಚೆಂಡು ನಡುವೆಯ್ತ ನಿರ್ಣಾಯಕರು ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ಅದ್ಯಾವ ರೀತಿ ಒಂದು ಸೂಚನೆ ಹೊರಬೀಳುತ್ತೆ ನೋಡಬೇಕಾಗಿದೆ ಕೂಡ.
ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಅತಿಕ್ರಮ ಓಟಗಳ ಸೇರ್ಪಡೆ. ಪಂದ್ಯ ಮುಂದುವರೆಸಿದಾಗಿ ಕೆಟ್ಕೊಳ್ತಾ ಇದ್ದಾವೆ. ಟೀಮ್ ಇಂಡಿಯಾ ಬಾಬುಲನ್ ಈಗಾಗಲೇ ರಿವ್ಯೂಯನ್ನು ಕಳ್ಕೊಳ್ತಾ ಇದೆ. ಈತ 24 ಓಟವನ್ನು ತಲುಪ್ತಾ ಇದೆ ಕೂಡ. 12 ಎಸೆತಗಳು ಇನ್ನು ಕೂಡ ಬಾಕಿ ಉಳಿತಾ ಇದೆ. 24 ಓಟವನ್ನು ಇದುವರೆಗೆ ದಾಖಲಿಸಿದ್ದಾರೆ. ಏಳನರ ಮೊದಲ ಚೆಂಡಿಗಾಗಿ ಮಂಜು ಎಸರ್ತಕ್ಕಂಥ ಚೆಂಡು ತೀರಾ ಕೆಳಂಚಾದ ಹೋಗ್ತದೆ. ಓಟಗಳು ಬರ್ತಾ ಇಲ್ಲ. ಓಟಗಳ ಬರವನ್ನ ಕಾಣ್ತಾ ಇರ್ತಕ್ಕಂಥ ತಂಡದಲ್ಲಿ ಬೇಸಬಲ್ಲ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಟೀಮ್ ಇಂಡಿಯಾ ಬಾಬು 11 ಎಸ್ಆರ್ ಯಾವುದೇ ರೀತಿಯ ಬಿರುಸಿನ ಸಿಕ್ಸರ್ ಬೌಂಡ್ರಿಗಳಿಗೆ ಅವಕಾಶವನ್ನು ಇಲ್ಲಿ ಮಾಡಿಕೊಡ್ತಾ ಇಲ್ಲ. ಈ ರೀತಿಯಾಗಿ ಡಾಟ್ ಬಾಲ್ ಅನ್ನು ಮಾತ್ರ ದಾಖಲಿಸ್ತಾ ಇದ್ದಾರೆ. ಎದುರಾಳಿ ಆಟಗಾರನ ಕಟ್ಟಿ ಹಾಕಬಲ್ಲ ಪ್ರಯತ್ನಗಳ ನಡುವೆ ಯಶಸ್ಸನ್ನು ಎಸ್ಆರ್ ಪಡ್ಕೊಂಡ್ರು. ಇಲ್ಲಿ ಮತ್ತೆ ವೇಗದ ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. KSPL ಸೀಸನ್ 2 ಕರ್ನಾಟಕದ ಕ್ರಿಕೆಟ್ ಸಮರ ಪಂದ್ಯಾಕೂಟದಲ್ಲಿ ಬಹಳಷ್ಟು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಬಹಳಷ್ಟು ಉತ್ತಮ ರೀತಿಯೊಂದು SR ಗೆ ತೋರ್ಪಡಿಸಿ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಕಂಡಿರ್ತಕ್ಕಂಥ ಯಶಸ್ವಿ ಬೌಲರ್ ಕೂಡ ಪೇಟಿಯ ಮಂಜ ಈಗಾಗಲೇ 2 ಎಸೆತವನ್ನು ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಮೂರನೆಯ ಚೆಂಡು ಮತ್ತೆ ಒಂಟಿ ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಒಂದೊಳಗಳ ಸೇರ್ಪಡೆ. ಒಂಟಿ ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. 25 ಓಟವನ್ನು ತಲುಪ್ತಾ ಇದೆ. 9 ಎಸೆತಗಳು ಬಾಕಿ ಉಳಿತಾ ಇದೆ. ವಸೀಂ 11 ಥಂಡರ್ಸ್ನ ಯಾವುದೇ ಆಟಗಾರ ಸಿಕ್ಸರ್ ಬೌಂಡ್ರಿಯನ್ನು ದಾಖಲಿಸಿದ್ರೆ ಆ ತಂಡದ ಮಾಲೀಕರು ಡಾಕ್ಟರ್ ವಸೀಂ ಪಾಷಾರ್ ಅವರ ಮುಖಾಂತರವಾಗಿ 1,000 ನಗದನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಜೊತೆಗಾಗಿ 11 ಸ್ಟಾರ್ಸ್ ಕ್ಯಾಪ್ಟನ್ ಇಮ್ರಾನ್ ಅವರ ಮುಖಾಂತರವಾಗಿ 500 ನಗದನ್ನು ಪಡ್ಕೊಳ್ಳಿಕ್ಕಿದ್ದಾರೆ. 9 ಎಸೆತಗಳ ಆಟ ಇನ್ನು ಬಾಕಿ ಉಳಿತಾ ಇದೆ. ಮತ್ತೆ 4ನೆಯ ಬಾರಿ ಬೀಸಬಲ್ಲ ಪ್ರಯತ್ನಗಳ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಓಟಗಳು ಇಲ್ಲಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 2 ಎಸೆತಗಳು 7ನೆಯ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ನಮ್ಮ ವ್ಯವಸ್ಥಿತ ಶ್ರೀಮಂತಿಕೆ ದಾಖಲೆಯ ಪಂದ್ಯಾಕೂಟದಲ್ಲಿ ವೀಕ್ಷಣೆ ಇರತಕ್ಕಂಥ ಕೇರ್ಪುರ ಜನತೆಗೆ ಮೊದಲಾಗಿ ನಾವು GBS ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆ ಮುಖಾಂತರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ನಮ್ಮ ಕಾರ್ಯಕ್ರಮದ ವೀಕ್ಷಣೆ ಇದ್ದೀರಿ. ನಿಮಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. 25 ರನ್ ಸಂಗೀತವನ್ನು ಕಾಣ್ತಾ ಇದೆ. ಕೊನೆ 1 ಎಸೆತ ಬಾಕಿ ಉಳಿತಾ ಇದೆ ಕೂಡ. ಮಂಜು ಕೊನೆ ಬಾರಿ ಫಿರೋಜ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 7ನೆಯ ಓವರ್ನ ಕೊನೆಯ ಚೆಂಡು. ಮತ್ತೆ ಎಲ್ಲಿ ಓಟಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ. 7ನೆಯ ಓವರ್ ಪೇಟಿಎಂ ಮಂಜ ಮುಕ್ತಾಯವನ್ನು ಮಾಡಿಕೊಟ್ರು. ಮುಕ್ತಾಯದ 7 ಓವರ್ಗಳಲ್ಲಿ ವಸೀಂ 11 ಥಂಡರ್ಸ್ ತಂಡ 25 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಕೊನೆಯ 6 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ನೀಡಿರ್ತಕ್ಕಂಥ 6 ಚೆಂಡುಗಳನ್ನು ದಾಖಲಿಸಿ ನೋಡಬೇಕಾಗಿದೆ. ಈ ಪಂದ್ಯ ಮುಕ್ತಾಯದ ಬಳಿಕ 3ನೆಯ ಪ್ರಶಸ್ತಿಗಾಗಿ ಸೆಮಿಫೈನಲ್ ಪಂದ್ಯಾಟದಲ್ಲಿ ಪರಾಜಯವನ್ನು ಕಂಡಿರ್ತಕ್ಕಂಥ ತಂಡಗಳಿಗೆ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಆ ಪಂದ್ಯವು ಕೂಡ 4 ರೂಪದಲ್ಲಿ ಸಾಗಲಿಕ್ಕಿದೆ ಕೂಡ. ಅದಾದ ಬಳಿಕ ಈ ಒಂದು ಪಂದ್ಯಾಕೂಟದ ಪ್ರಶಸ್ತಿ ಸುತ್ತು ಫೈನಲ್ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. 6 ಎಸೆತ ಬಾಕಿ ಉಳಿತಾ ಇದೆ. ಬೀಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಓಟಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಪ್ರಸ್ತುತ ಪಂದ್ಯ ಮುಕ್ತಾಯವಾದ ಬಳಿಕ ಎಕ್ಸಿಬಿಷನ್ ಪ್ರದರ್ಶನ ಪಂದ್ಯದಲ್ಲಿ ಜಯವನ್ನು ಕಂಡಿರ್ತಕ್ಕಂಥ ಫ್ರೆಂಡ್ಸ್ ಪೊಲೀಸ್ ತಂಡದ ಆಟಗಾರರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ.
ಹಾಗೆ BWSSB ತಂಡದ ಆಟಗಾರರಿಗೂ ಕೂಡ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕಾಗುತ್ತೆ. ಹೆಚ್ಚುವರಿ ಓಟವನ್ನು ದಾಖಲಿಸಿದ ಬಲ ಪ್ರಯತ್ನಗಳು ಅಂತಿಮ ಹಂತ ಸಾಗ್ತಾ ಇದೆ. ನಡುವೆತ್ತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2 ಓಟ ಸೇರ್ಪಡೆ 27 ಓಟವನ್ನು ತಲುಪ್ತಾ ಇದೆ. ಕೊನೆಯ 4 ಎಸೆತಗಳು ಬಾಕಿ ಉಳಿತಾ ಇದೆ. ಮತ್ತೆ 3ನೇ ಬಾರಿ ಪಿಲ್ಲು ಸ್ಟ್ರೈಕ್ ಅಲ್ಲಿ ವಿನಯ್ ಎಸೆರತಕ್ಕಂಥ 3ನೇ ಚೆಂಡು ನಡುವೆ ಬಿಲ್ಲು ಓಟವನ್ನು ದಾಖಲಿಸ್ತಾ ಇಲ್ಲ. ಸಿಕ್ಸರ್ ದಾಖಲಿಸುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ದಾಳು ಚೆಂಡಿನ ಸಂಪರ್ಕ ಕಾಣ್ತಾ ಇಲ್ಲ. ಇಲ್ಲಿ ಟೀಮ್ ಇಂಡಿಯಾ ಬಾಬು 11 ಎಸೆತಗಾರ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಮತ್ತೆ 4ನೇ ಚೆಂಡು ಈತ ಸುಲಭ ಸಾಧ್ಯತೆ ಒಂದು ಕ್ಯಾಚ್ ಅನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಹೊತ್ತರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. 7ನೇ ವಿಕೆಟ್ಸ್ ಅನ್ನು ಇಲ್ಲಿ ಕಳ್ಕೊಳ್ತಾ ಇದ್ದಾರೆ. 27 ಓಟವನ್ನು ದಾಖಲಿಸ್ತಾ ಇದೆ. 2 ಇಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಈ ಪಂದ್ಯ ಮುಕ್ತಾಯದ ಬಳಿಕ ಪ್ರದರ್ಶನ ಪಂದ್ಯ ಎಕ್ಸಿಬಿಷನ್ ಮ್ಯಾಚ್ ಅಲ್ಲಿ ಜಯವನ್ನು ಕಂಡಿರ್ತಕ್ಕಂಥ ಫ್ರೆಂಡ್ಸ್ ಪೊಲೀಸ್ ಸಂಸ್ಥೆಗೆ ಮತ್ತು BWSSB ಸಂಸ್ಥೆಗೆ ಪ್ರಶಸ್ತಿಯನ್ನು ವಿತರಣೆ ಮಾಡಲಿಕ್ಕಿದ್ದೇವೆ. ಗಂಗು ಹೊಸ ಆಟಗಾರನ ಸೇರ್ಪಡೆ 2 ಬಾಕಿ ಉಳಿತಾ ಇದೆ. ಈತ ಮತ್ತೆ 5ನೇ ಬಾರಿ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನಗಳ ನಡುವೆ ಮತ್ತೆ ಈತ ಓಟಗಳು ಬರ್ತಾ ಇಲ್ಲ. ಕೊನೆ 1 ಎಸೆತ ಬಾಕಿ ಉಳಿತಾ ಇದೆ. ಆದಷ್ಟು ಓಟವನ್ನು ಅಂತಿಮ ಎಸೆತಕ್ಕೆ ದಾಖಲಿಸ ನೋಡಬೇಕಾಗಿದೆ. ಗಂಗು ಸ್ಟ್ರೈಕ್ ಅಲ್ಲಿ ವಿನಯ್ ಕೊನೆ ಬಾರಿ ಮೊದಲ ಇನ್ನಿಂಗ್ಸ್ ಕೊನೆಯ ಚೆಂಡು ನಡುವೆ ಮತ್ತೆ ಓಟಗಳು ಬರುತ್ತಾ ಇಲ್ಲ. ಮೊದಲ ಒಂದು ಇನ್ನಿಂಗ್ಸ್ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವಾದ ಬಳಿಕ 27 ಓಟವನ್ನು ವಸೀಂ 11 ತಂಡದ ಆಟಗಾರ ದಾಖಲಿಸ್ತಾ ಇದ್ದಾರೆ. ಇಲ್ಲಿ 2ನೇ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಟೀಮ್ ಇಂಡಿಯಾ ಬಾಬು 11 ಪಡ್ಕೊಳ್ಬೇಕಾದ್ರೆ 28 ಒಂದು ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡಬೇಕಾಗಿದೆ. ಟಾರ್ಗೆಟ್ ಸಂಖ್ಯೆ 28. ಆರಂಭಿಕ ಗುಲ್ಬಾಲ್ ಸೂಚನೆ ಬರ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. 27 ಓಟವನ್ನು ವಸೀಂ 11 ತಂಡದ ಆಟಗಾರ ದಾಖಲಿಸಿದ್ದಾರೆ. 28ರ ಟಾರ್ಗೆಟ್ ಸಂಖ್ಯೆ ಬಿಟ್ಕೊಡ್ತಾ ಇದ್ದಾರೆ ಕೂಡ. ಈತ ಇನ್ನಿಂಗ್ಸ್ ಬದಲಾವಣೆ ವೀಕ್ಷಕ ವಿವರಣೆಯಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಫಾರೂಕ್ ಪಾಷಾ ಹಾರೋಡ್ಲಿ ಕನಕಾಪುರ ಇವರನ್ನ ಕಮೆಂಟ್ರಿ ಬಾಕ್ಸ್ಗೆ ಬರಮಾಡಿಕೊಳ್ತಾ ಇದ್ದೇವೆ.
ಧನ್ಯವಾದ ಉಮೇಶ್ ಮಂಡನವರ. ಸಂಜೆ ಹೊತ್ತಲ್ಲಿ ಎಕ್ಸಿಬಿಷನ್ ಪಂದ್ಯಾಕೂಟವನ್ನು ಆಡಿರ್ತಕ್ಕಂಥ ಜಯವನ್ನು ದಾಖಲಿಸಿರ್ತಕ್ಕಂಥ ಎರಡು ತಂಡಗಳು, ಒಂದೆಡೆ BWSSB ಮತ್ತೆ ಪೊಲೀಸ್ ಇಲಾಖೆಯ ತಂಡ, KR ಪುರದ ಫ್ರೆಂಡ್ಸ್ ಪೊಲೀಸ್ ಅಲ್ಲಿ ಟ್ರೋಫಿಯನ್ನು ಪಡ್ಕೊಳ್ಬೇಕು. BWSSB ಮತ್ತೆ ಫ್ರೆಂಡ್ಸ್ ಪೊಲೀಸ್ ತಂಡ ಬಂದು ಟ್ರೋಫಿಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. GBI ಸೋಷಿಯಲ್ ಆರ್ಗನೈಸೇಷನ್ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ ದಾಖಲೆ ಶ್ರೀಮಂತಿಕೆ ಕ್ರಿಕೆಟ್ ಪಂದ್ಯಾಕೂಟದ ಅಂತಿಮ ದಿನದ 2ನೇ ಸೆಮಿಫೈನಲ್ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ವಸಿಂ 11 ಥಂಡರ್ಸ್ ಮತ್ತೆ ಟೀಮ್ ಇಂಡಿಯಾ ಬಾಬು 11 ನಡುವೆ ಟಾಸ್ ಅನ್ನು ಜಯಿಸಿ ಟೀಮ್ ಇಂಡಿಯಾ ಬಾಬು 11 ಆರಂಭಿಕವಾಗಿ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಈಗಾಗಲೇ ಕಾರಿಕೆಯಲ್ಲಿ ಮೇಲುಗೈಯನ್ನು ಸಾಧಿಸಿದೆ. 28ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ. ಟೀಮ್ ಇಂಡಿಯಾ ಬಾಬು 11 ಸಾಕಷ್ಟು ಪ್ರಶಸ್ತಿಯನ್ನು ಬಾಚಿರ್ತಕ್ಕಂಥ ರಾಜ್ಯ ಕಂಡಂತ ಶ್ರೇಷ್ಠ ಸಂಸ್ಥೆ ಟೀಮ್ ಇಂಡಿಯಾ ಬಾಬು 11 ಪ್ರಸ್ತುತ ಈಗ ವಸಿಂ 11 ಥಂಡರ್ಸ್ ವಿರುದ್ಧವಾಗಿ 2ನೇ ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. KR ಪುರದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಸಾಕಷ್ಟು ಕ್ರೀಡಾಭಿಮಾನಿಗಳು ಕಣ್ಣನ್ನ ಮಿಟುಕಿಸಿದ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನ GBI ಪ್ರೀಮಿಯರ್ ಲೀಗ್ 2026ರ ಪರವಾಗಿ ಕೋರ್ತಾ ಇದ್ದೇವೆ. ಆರಂಭಿಕ ದಾಂಡಿಗರ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದೇವೆ. ಟೀಮ್ ಇಂಡಿಯಾ ಬಾಬು 11 ಪರವಾಗಿ ಸ್ಟ್ರೈಕರ್ ಆಗಿ ಕರ್ನಾಟಕ ರಾಜ್ಯದ ಮತ್ತೋರ್ವ ಡೇಂಜರಸ್ ಅಪಾಯಕಾರಿ ದಾಂಡಿಗ, ಕಾಡ್ಗೋಡಿ ಪರಿಸರದ ಹೆಮ್ಮೆಯ ಕ್ರಿಕೆಟಿಗ ಪಟ್ಟಾಭಿ KSPL ಅಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರದರ್ಶನವನ್ನು ತೋರ್ಪಡಿಸಿದ್ರು. ಅರ್ಧ ಶತಕವನ್ನು ದಾಖಲಿಸಿದ್ರು. ಪ್ರಸ್ತುತ ಈ ಒಂದು 2ನೇ ಸೆಮಿಫೈನಲ್ ಪಂದ್ಯಾಟದಲ್ಲಿ ಅದು ಯಾವ ರೀತಿಯಲ್ಲಿ ಟೀಮ್ ಇಂಡಿಯಾ ಬಾಬು 11 ಪರವಾಗಿ ಪ್ರದರ್ಶನವನ್ನು ತೋರ್ಪಡಿಸ್ತಾರೆ ನೋಡಬೇಕಾಗಿದೆ. ಇಲ್ಲಿ ಡಾಕ್ಟರ್ ವಸೀಂ ರವರ ಮಾಲೀಕತ್ವದ ವಸಿಂ 11 ಥಂಡರ್ ಜಯಿಸಬೇಕಾದ್ರೆ ಸತತ ಡಾಟ್ ಬಾಲ್ ಹಾಗೂ ವಿಕೆಟ್ ಅನ್ನು ಪಡೆಯಲೇಬೇಕಾಗಿದೆ. जो कवर्स में कैमरामैन है, मुंबई का कैमरामैन भाई थोड़ा इधर कैमरा को घुमाओ. कवर्स कैमरामैन साइड कैमरामैन राज, अगर मेरी आवाज आपके कानों तक पहुंच रही है तो स्टेज की ओर घुमा दें कैमरा. थैंक यू, धन्यवाद जी. ಆರಂಭಿಕವರಿಗಾಗಿ ರಿಯಾಜ್ ಡಿ ಪ್ರೇಕ್ಷಕರಲ್ಲಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ. 2ನೇ ಓಟದ ಪೂರೈಕೆಯೂ ಕೂಡ ಅಲ್ಲಿ KR ಪುರದ ಪೊಲೀಸ್ ತಂಡ, ಫ್ರೆಂಡ್ಸ್ ಪೊಲೀಸ್ ತಂಡ ಟ್ರೋಫಿಯನ್ನು ಪಡ್ಕೊಳ್ಳಿ. ಶೀಘ್ರಗತಿಯಲ್ಲಿ ಬನ್ನಿ ಸರ್. ರಿಯಾಜ್ 2ನೇ ಬಾರಿ ಪಟಾಭಿಗೆ ಸಂತ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ರಿವರ್ಸ್ ಸ್ವೀಪ್ ಅನ್ನು ದಾಖಲಿಸಿದ್ರು. ಒಂದೋಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 3ಕ್ಕೆ ತಲುಪ್ತಾ ಇದೆ. ಕೇವಲ 27 ಓಟವನ್ನು ಮಾತ್ರ ಇಲ್ಲಿ ವಸಿಂ 11 ಥಂಡರ್ಸ್ ದಾಖಲಿಸಿದೆ 48 ಚೆಂಡುಗಳ ಮುಂದೆ. ಮತ್ತೊಮ್ಮೆ ರಿಯಾಜ್ 3ನೇ ಬಾರಿ. ಪವನ್ ರೆಡ್ಡಿಗೆ ಸಂತ ಚೆಂಡು, ಜಾಣ್ಮೆ ಆಟ, ತಟ್ಟಿ ಮುಟ್ಟಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಚುರುಕಾಗಿ ಓಟವನ್ನು ದಾಖಲಿಸಬಲ್ಲಂತ ಆಟಗಾರ ಪವನ್ ರೆಡ್ಡಿ. 1ರ ಬದಲಾಗಿ 2, 2ರ ಬದಲಾಗಿ 3, 3ರ ಬದಲಾಗಿ 4 ಈ ರೀತಿಯಾಗಿ ಓಟವನ್ನು ಕಸಿಯಬಲ್ಲಂತ ಚಾಣಾಕ್ಷ ಬ್ಯಾಟ್ಸ್ಮನ್ ಕೂಡ. ಸದ್ಯ ನಾನ್ ಸ್ಟ್ರೈಕರ್ ನಲ್ಲಿ ಪವನ್ ರೆಡ್ಡಿ, ಸ್ಟ್ರೈಕರ್ ಅಲ್ಲಿ ಪಟ್ಟಾಭಿ. ಮತ್ತೊಮ್ಮೆ ರಿಯಾಜ್.
ರಿಯಾಜ್ ಎಸೆದ 4ನೇ ಚೆಂಡು ಪಟ್ಟಾಭಿ ತಟ್ಟಿ ಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಅರುಣ್ ಆರ್ಯ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸಿದ್ರು. ತಂಡದ ಒಟ್ಟು ಮೊತ್ತ 5ಕ್ಕೆ ತಲುಪ್ತಾ ಇದೆ. ಆರಂಭಿಕ ಓವರ್ನ ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಬಹಳ ಸುಗಮ ರೀತಿಯ ಆಟ, ಜಾಣ್ಮೆ ಆಟ, ಚಾಣಾಕ್ಷತನದಿಂದ ಪವನ್ ರೆಡ್ಡಿ ದಾಂಡಿಗತನವನ್ನು ತೋರ್ಪಡಿಸ್ತಾ ಇದ್ದಾರೆ. ಕೇವಲ 28ರ ಟಾರ್ಗೆಟ್ ಸಂಘನ ಚೇಸ್ ಮಾಡ್ತಾ ಇರ್ತಕ್ಕಂಥ ಟೀಮ್ ಇಂಡಿಯಾ ಬಾಬು 11 ಆರಂಭಿಕ ಸರದಿ ಆಟಗಾರರು ಪ್ರತಿಯೊಂದು ಚೆಂಡಿಗೂ ಒಂಟಿ ಓಟವನ್ನು ದಾಖಲಿಸುವಂತ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಸುಂದರತೆ ಚೆಂಡು, ರಿಸ್ಕಿ ಸಿಂಗಲ್, ಅಪಾಯಕಾರಿ ಓಟವನ್ನು ದಾಖಲಿಸುವಂತಲ್ಲಿ ರನ್ಔಟ್ಗಾಗಿ ಮನವಿಯನ್ನು ಸಲ್ಲಿಸಿದ್ರು ಸುನಿಲ್. ನೇರ ನಿರ್ಣಾಯಕ ಈಗ 3ನೇ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಈಸ್ ಪೆಂಡಿಂಗ್. ಈ ಒಂದು ಕ್ರೀಡಾ ಟೂರ್ನಿಗೆ ಮೊದಲನೇ ಬಹುಮಾನವಾಗಿ 3 ಲಕ್ಷ ನಗದನ್ನು ನೀಡ್ತಾ ಇರ್ತಕ್ಕಂಥವ್ರು ಶ್ರೀ ವಿನಾಯಕ ಜ್ಯುವೆಲರಿ ಅಂಡ್ ಸಿಲ್ಕ್ ಸಾರೀಸ್. 2 ಲಕ್ಷ ಬಹುಮಾನದ ಮೊತ್ತವನ್ನು ನೀಡ್ತಾ ಇರ್ತಕ್ಕಂಥವ್ರು ಶ್ರೀ ವಾರಿ ಡೆವಲಪರ್ಸ್ ಅಂಡ್ ಮಾರ್ಕೆಟಿಂಗ್. 3ನೇ ಬಹುಮಾನಕ್ಕಾಗಿ 1 ಲಕ್ಷ ನಗದನ್ನು ನೀಡ್ತಾ ಇರ್ತಕ್ಕಂಥವ್ರು ಹಾರ್ಟ್ ಆಫ್ ಸ್ಪೀಕಿಂಗ್ ಅಕಾಡೆಮಿ. ಇವರೆಲ್ಲರಿಗೂ ಕೂಡ GBI ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ನಾಟ್ ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯದ ಬಳಿಕ 7 ಓಟವನ್ನು ದಾಖಲಿಸ್ತಾ ಇದೆ ಟೀಮ್ ಇಂಡಿಯಾ ಬಾಬು 11. ಯಾವುದೇ ಒಂದು ಹುದ್ದರಿ ಆಘಾತವಿಲ್ಲದೆ ಅರುಣ್ ಆರ್ಯ ಎಸ್ ಕಾರ್ಕಿಯಲ್ಲಿ KSPL ಅಲ್ಲಿ ಬಹಳ ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನು ಆಡಿರ್ತಕ್ಕಂಥ ಆಟಗಾರ. ಚಾಂಪಿಯನ್ಸ್ ಪಟ್ಟವನ್ನು ಅವರ ತಂಡ ಅಲಂಕರಿಸಿತ್ತು. ಸದ್ಯ ಈಗ ವಸೀಂ 11 ಥಂಡರ್ಸ್ಗೆ ಅವರ ಒಂದು ಸೇವೆ ಬೇಕಾಗಿದೆ. ದಾಂಡಿಗತನದಲ್ಲಿ ರಿವರ್ಸ್ ಸ್ವೀಪ್ ಮುಖ್ಯವಾಗಿ ಬಿರುಸಿನ 6 ಅನ್ನು ಅರುಣ್ ಆರ್ಯ ಹಪ್ಪಳ ದಾಖಲಿಸಿದ್ರು. ಸದ್ಯ ಈಗ ಬೌಲಿಂಗ್ ಅಲ್ಲಿ ಆರಂಭಿಕವಾಗಿ ವಿಕೆಟ್ ಅನ್ನು ಪಡೆದ್ರೆ ಮಾತ್ರ ವಸೀಂ 11 ಥಂಡರ್ಸ್ಗೆ ಧನಾತ್ಮಕ ವಿಚಾರ ಆಗ್ಲಿಕ್ಕಿದೆ. ಪಟ್ಟಾಭಿ ಸ್ಟ್ರೈಕರ್ ಅಲ್ಲಿ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು, ಒಂದೋಟದ ಸೇರ್ಪಡೆ. ಅಲ್ಲಿ ರಿವ್ಯೂಗಾಗಿ ಓಕೆ ನೋ ಬಾಲ್ಗಾಗಿ ರಿವ್ಯೂ ಅನ್ನ ಪಡ್ಕೊಂಡಿದ್ದಾರೆ. ಅಲ್ಲಿ ಹೈಟ್ ನೋ ಬಾಲ್ಗಾಗಿ
ಗುಡ್ ಬಾಲ್ ಎನ್ನುವ ಸೂಚನೆ ರವಾನೆ ಆಗಿದೆ. ತೃತೀಯ ನಿರ್ಣಾಯಕನ ಮುಖ್ಯವಾಗಿ ಶ್ರೀಯುತ ಲಕ್ಷ್ಮೀಕಾಂತ್ ಸುದೀರ್ಘ ಸಮಯ ಪರಿಶೀಲಿಸಿದ ಬಳಿಕ ಗುಡ್ ಬಾಲ್ ಎನ್ನುವ ಸೂಚನೆಯನ್ನು ರವಾನಿಸಿದ್ದಾರೆ. ಅರುಣ್ ಆರ್ಯ ಎಸ್ ಕಾರ್ಕಿಯಲ್ಲಿ, ಪವನ್ ರೆಡ್ಡಿ ಸ್ಟ್ರೈಕರ್ ಅಲ್ಲಿ, ಪಟ್ಟಾಭಿ ನಾನ್ ಸ್ಟ್ರೈಕರ್ ಅಲ್ಲಿ. ಎರಡನೇ ಬಾರಿ ಬಹಳಷ್ಟು ರೀತಿಯ ಎಸೆತ ಡಾಟ್ ಬಾಲ್ ನ ಸೇರ್ಪಡೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಮೂರನೇ ಬಾರಿ ಅರುಣ್ ಆರ್ಯ ಟು ಪವನ್ ರೆಡ್ಡಿ. ಅರುಣ್ ಎಸ್ ಅಂತ ಮೂರನೇ ಚೆಂಡು ಜಾಣ್ಮೆ ಆಟ ತಟ್ಟಿ ಮುಟ್ಟಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಎಕ್ಸ್ಟ್ರಾ ಕವರ್ ನಡುವೆ ಪ್ರತಿಯೊಂದು ಚೆಂಡಿನಲ್ಲಿ ಒಂಟಿ ಓಟವನ್ನು ದಾಖಲಿಸಿದ್ರು ಕೂಡ ಸುಲಭ ಸಾಧ್ಯತೆ ರೀತಿಯಲ್ಲಿ ಜಯಿಸುವ ಲೆಕ್ಕಾಚಾರ ಇರ್ತದೆ ಟೀಮ್ ಇಂಡಿಯಾ ಬಾಬು 11ಗೆ. ಅದೇ ರೀತಿ ವಸೀಂ 11 ಥಂಡರ್ಸ್ ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಇಲ್ಲಿ ಸತತವಾಗಿ ಡಾಟ್ ಬಾಲ್ ಹಾಗೂ ವಿಕೆಟ್ ಅನ್ನ ಪಡೆಯಲೇಬೇಕಾಗಿದೆ. राज भाई इधर स्टेज की ओर कैमरा घुमाए प्लीज। ಅರುಣ್ ಎಸ್ ಅಂತ ಚೆಂಡು ಮತ್ತೊಮ್ಮೆ ತಟ್ಟಿ ಮುಟ್ಟಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಪಟ್ಟಾಭಿ ಜಾಣ್ಮೆ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಪ್ರತಿಯೊಂದು ಚೆಂಡಿಗೂ ಕೂಡ ಒಂಟಿ ಓಟವನ್ನು ದಾಖಲಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ ಇಬ್ಬರು ದಾಂಡಿಗರು. ಒಂದೆಡೆ ಪವನ್ ರೆಡ್ಡಿ, ಮತ್ತೊಂದೆಡೆ ಪಟ್ಟಾಭಿ. चीरू भाई आप इधर स्टेज की ओर घुमाए। चीरू कैमरामैन। ಅರುಣ್ ಎಸ್ ಅಂತ ಚೆಂಡು ಜಾಣ್ಮೆ ಆಟ ಮತ್ತೊಮ್ಮೆ ತಟ್ಟಿ ಮುಟ್ಟಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಬಹಳ ಸುತ್ತಮ ರೀತಿಯ ಆಟ ಮತ್ತೊಮ್ಮೆ ತಟ್ಟಿ ಮುಟ್ಟಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 2 ಓವರ್ ಮುಕ್ತಾದ ಬಳಿಕ 12 ಓಟಗಳು, ಯಾವುದೇ ಒಂದು ಹುದ್ದರಿ ಆಘಾತವಿಲ್ಲದೆ ಜಯಕ್ಕಾಗಿ 36 ಚೆಂಡುಗಳ ಮುಂದೆ 16 ಓಟಗಳು ಮಾತ್ರ ಬರಬೇಕಾಗಿದೆ ಟೀಮ್ ಇಂಡಿಯಾ ಬಾಬು 11ಗೆ. 36ಕ್ಕೆ 16. अबुने इस कार के लिए अबुने संता चेंडू डॉट बॉल ना सेर पड़ा. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸುತ್ತಾ ಅಬುನೆ ಸಂತ ಎರಡನೇ ಚೆಂಡು. GBA ಈಸ್ಟ್ ಪ್ರೀಮಿಯರ್ ಲೀಗ್ ಅಂತೇಳಿ ಒಂದು ಹೊಸ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದಾರೆ. ಇದು ಎಲ್ಲ ಸಾರ್ವಜನಿಕರಿಗೂ ಕೂಡ ತುಂಬ ಅನುಕೂಲಕರವಾದಂಥ ಒಂದು ವಾತಾವರಣವನ್ನು ಸೃಷ್ಟಿಸಲಿ ಮತ್ತು ಯುವಕರು ಕೂಡ ಇಂದಿನ ಯುವಕರು ಕೂಡ ಈ ಗಾಂಜಾ ಅಫೀಮು ಅನೇಕ ರೀತಿಯ ದುಶ್ಚಟಗಳಿಗೆ ಬಲಿಯಾಗ್ತಾರೆ. ಹಾಗಾಗಿ ಅವರು ಅದರಿಂದ ಆಚೆ ಬರಲಿ, ಎಲ್ಲರಿಗೂ ಕೂಡ ಕ್ರೀಡೆಯ ಬಗ್ಗೆ ಅಭಿರುಚಿ ಹೊಂದಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವುದರಿಂದ
ಈ ಕ್ಷೇತ್ರದ ಈ ಕೆ ಆರ್ ಪುರಂ ಕ್ಷೇತ್ರದ ಎಲ್ಲ ಜನತೆಗೂ ಕೂಡ ತುಂಬ ಅನುಕೂಲಕರವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಇದೇ ರೀತಿಯಾಗಿ ಮುಂದೆ ಹೊರಲಿ ಮತ್ತು ಈ ಸುತ್ತಮುತ್ತಲಿನ ಕ್ರೀಡಾಪಟುಗಳಿಗೆ ತುಂಬ ಅನುಕೂಲಕರವಾಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ ಫ್ರೆಂಡ್ಸ್ ಪೊಲೀಸ್ ತಂಡಕ್ಕೆ. ಬಹಳ ಸುತ್ತಮ ರೀತಿಯ ಹೊಡೆತ, ಡಿ ಪ್ರೇಕ್ಷಕರ ನಡುವೆ ಚೆಂಡು ಕ್ರಮಿಸ್ತಾ ಇದೆ. 1 ಓಟಗಳಿಗಷ್ಟು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 14, 32ಕ್ಕೆ ಕೇವಲ 14 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಐದನೇ ಬಾರಿ ಹಲೋ ಬಳಸಿದ ಮರಿತ ಎಸೆತ ತನ್ಮೂಲಕವಾಗಿ ಪಟ್ಟಾಭಿ ಹಾಗೂ ಪವನ್ ರೆಡ್ಡಿ ಹೊಂದಾಣಿಕೆ ಕೂಡಿ ಬರ್ತಾ ಇಲ್ಲ. ತನ್ಮೂಲಕವಾಗಿ ರನ್ಔಟ್ ಮುಖ್ಯವಾಗಿ ಪವನ್ ರೆಡ್ಡಿ ಇನ್ನಿಂಗ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ವಿಕೆಟ್ ನೆಲಕ್ಕೆ ಉಳ್ತಾ ಇದೆ ಟೀಮ್ ಇಂಡಿಯಾ ಬಾಬುಲನ್ ಪರವಾಗಿ. ವಿನ್ನರ್ಸ್ ಟೀಮ್. ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರ ಹಂಬಲ ಬೆಂಬಲನ ಸೂಚಿಸ್ತಾ ಇರ್ತಕ್ಕಂಥವ್ರು. ಶುಕ್ರವಾರ ದಿನದಂದು ಆರಂಭಗೊಂಡಿರ್ತಕ್ಕಂಥ ಪಂದ್ಯಾಕೂಟ ಈಗ ಅಂತಿಮ ದಿನದ ಆಟಕ್ಕೆ ಕಾಲಿಡ್ತಾ ಇದೆ. ಪ್ರತಿಯೊಂದು ಪಂದ್ಯಾಕೂಟಕ್ಕೂ ಕೂಡ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗಾಗಿ ಬ್ಯಾಟ್ ಅನ್ನು ನೀಡ್ತಾ ಇರ್ತಕ್ಕಂಥ ಹೃದಯ ಶ್ರೀಮಂತಿಕೆ ವ್ಯಕ್ತಿ ಅಭ್ಯುತ್ ಗ್ರೂಪ್ನ ಮಾಲೀಕರು ಶ್ರೀಯುತ ಭರತ್ ರವರಿಗೆ GBS ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಬಹುಶಃ ಫೈನಲ್ ಪಂದ್ಯಾಟವರೆಗೂ ಕೂಡ 30 ಬ್ಯಾಟ್ಗಳನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ ಭರತ್ ಅಭ್ಯುತ್ ಗ್ರೂಪ್ನ ಮಾಲೀಕರು. BWSSB ತಂಡದ ಕ್ಯಾಪ್ಟನ್ ದಯವಿಟ್ಟು ತಮ್ಮ ತಂಡದ ಸದಸ್ಯರುಗಳ ಜೊತೆ ಬಂದು ಟ್ರೋಫಿಯನ್ನು ಪಡ್ಕೊಳ್ಳಿ. 3 ಓವರ್ ಮುಕ್ತಾಯದ ಬಳಿಕ 15 ಓಟವನ್ನು ಟೀಮ್ ಇಂಡಿಯಾ ಬಾಬು 11 ದಾಖಲಿಸ್ತಾ ಇದೆ. 30ಕ್ಕೆ 13 ಓಟಗಳು ಮಾತ್ರ ಬರಬೇಕಾಗಿದೆ ಜಯಕ್ಕಾಗಿ. ಶ್ರೀಯುತ KT ರಾಜ್ಕುಮಾರ್ ಈ ಕ್ರೀಡಾ ಟೂರ್ನಿಯ ರೂವಾರಿಯಲ್ಲಿ ಪ್ರಮುಖರು, ಕೇಂದ್ರ ಬಿಂದು, ಸೆಂಟರ್ ಆಫ್ ಅಟ್ರಾಕ್ಷನ್ KT ರಾಜ್ಕುಮಾರ್ ನೀಡಿ ಗೌರವಿಸ್ತಾ ಇದ್ದಾರೆ BWSSB ತಂಡಕ್ಕೆ. ಅರುಣ್ ಆರ್ಯ ಟು ಪಟ್ಟಾಭಿ ಎಸ್ ಕಾರ್ಕೆಯಲ್ಲಿ. ಕಟ್ ಮಾಡುವ ಪ್ರಯತ್ನ, ಓಟಗಳಿಗೆ ಅರುಣ್ ಆರ್ಯ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಎರಡನೇ ಬಾರಿ ಅರುಣ್ ಆರ್ಯ ಟು ಪಟ್ಟಾಭಿ. ಬಹಳ ಉತ್ತಮ ರೀತಿಯ ಒಂದು ಎಸೆತ, ತಟ್ಟಿ ಮುಟ್ಟಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಹೊಸ ದಾಂಡಿಗ ಬಾಲಕೃಷ್ಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ಅತ್ಯುತ್ತಮವಾದಂತಹ ದೇಹ, ದಾಡಿಯ ಪಟ್ಟು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಾಡಿ ಬಿಲ್ಡರ್ ಕೂಡ ಸಾಕಷ್ಟು ಹಿರಿಯ ಅನುಭವಿ ಆಟಗಾರರು, ಮೈಟಿ ಮುಳ್ಳಿ, ಅದೇ ರೀತಿ ಬಹಳಷ್ಟು ಮಂದಿ ಆಟಗಾರರು ಇವರ ಗಾರೋಡಿಯಲ್ಲಿ ಪಳಗಿದ್ದಾರೆ. ಸದ್ಯ ಈಗ ಸ್ಟ್ರೈಕ್ ಅನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಇಂದು GBA ಈಸ್ಟ್ ಪ್ರೀಮಿಯರ್ ಲೀಗ್ ಆಯೋಜನೆ ಮಾಡಿರುವಂಥ ನಮ್ಮ KR ಪುರಮದ ಜನಮೆಚ್ಚಿ ನಾಯಕರಾದ ಶ್ರೀಯುತ DK ಮೋಹನ್ ಸಾಹೇಬರು ಮತ್ತು ಆಮೇಲೆ ಇಲ್ಲಿ ಸಮಾಜ ಸೇವಕ ಮತ್ತು KR ಪುರಮಲ್ಲಿ ನಾನು 2012ನೇ ಇಸ್ವಿದಿಂದ ಇಲ್ಲಿ KR ಪುರಮಕ್ಕೆ ಸೇವೆಗೆ ಬಂದೆ BWSSBಯಲ್ಲಿ. ಅಲ್ಲಿಂದ ನಾನು ಬಂದಾಗೆ ನೋಡಿದ್ದು ಫಸ್ಟ್ ರಾಜ್ಕುಮಾರ್ ಸರ್ದು ಎಲ್ಲ ಬ್ಯಾನರ್ಗಳು ನಮ್ಮ KR ಪುರಮಲ್ಲಿ ದೊಡ್ಡದಾಗಿ ಇತ್ತು. ಅದರಿಂದ ಅವ್ರು ಯಾವತ್ತೂ ಇಲ್ಲಿ ಇರುವಂಥ ಎಲ್ಲ
ಏನು ಜನಗಳಿದ್ದಾರೆ ಅವ್ರ ಜೊತೆ ಬೆರೆತು ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಒಳ್ಳೆ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿ ಇಲ್ಲಿ ಇರುವಂಥ ಎಲ್ಲ ಜನರ ಮನೋಭಾವನೆಗಳನ್ನು ಸುದೃಢವಾಗಿ ಮತ್ತು ಸಮರ್ಥವಾಗಿ ಗಟ್ಟಿಯಾಗಿರ್ಬೇಕಂತ ಇದು ಒಂದು ಒಳ್ಳೆ ಕ್ರೀಡಾಕೂಟ ಆಯೋಜನೆ ಮಾಡಿದ್ದಾರೆ. ಅವರಿಂದ ನಮ್ಮ BWSSB ದಿಂದ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸ್ತೀವಿ. ಥ್ಯಾಂಕ್ ಯು ಸರ್. ಒಂದೋಟದ ಹೆಚ್ಚುವರಿ ಸೇರ್ಪಡೆ ಮತ್ತೊಮ್ಮೆ ಅರುಣ್ ಆರ್ಯ ಎಸ್ ಕಾರ್ಕಿಯಲ್ಲಿ 4ನೇ ಬಾರಿ ಪಟ್ಟಾಭಿ ಸ್ಟ್ರೈಕರಲ್ಲಿ ತಂಡದ ಒಟ್ಟು ಮೊತ್ತ 17. 27ಕ್ಕೆ 11 ಓಟಗಳು ಬರಬೇಕಾಗಿದೆ ಟೀಮ್ ಇಂಡಿಯಾ ಬಾಬು 11 ಫೈನಲ್ಗೆ ಪ್ರವೇಶವನ್ನ ಕಾಣುವ ಸಲುವಾಗಿ. ಔಟರ್ ಎಡ್ಜ್ ಆಗ್ತಾ ಇದೆ, ತನ್ಮೂಲಕವಾಗಿ ಪಟ್ಟಾಭಿ ಇನ್ನಿಂಗ್ಸ್ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. ರಾಜ್ಯದ ಮತ್ತೋರ್ವ ಹೆಸರಾಂತ ಕ್ರಿಕೆಟಿಗ ಅರುಣ್ ಆರ್ಯ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ಕಾರಿಕೆಯನ್ನು ತೋರ್ಪಡಿಸಿದ್ರು. ಪ್ರಮುಖ ವಿಕೆಟ್ ಪಟ್ಟಾಭಿರವರ ಮುಖ್ಯವಾಗಿ ಈಗ ಪಡ್ಕೊಳ್ತಾ ಇದ್ದಾರೆ. KSPL ಅಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಪ್ರದರ್ಶನವನ್ನ ಅರುಣ್ ಆರ್ಯ ತೋರ್ಪಡಿಸಿದ್ರು. ಅವರ ತಂಡ ಚಾಂಪಿಯನ್ಸ್ ಪಟ್ಟವನ್ನ ಕೂಡ KSPL ಅಲ್ಲಿ ಅಲಂಕರಿಸಿತ್ತು. ಸದ್ಯ ಈಗ ವಸೀಂ 11 ಥಂಡರ್ಸ್ ಪರವಾಗಿ ಅತ್ಯುತ್ತಮವಾದಂತಹ ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಜಯಕ್ಕಾಗಿ 11 ಓಟಗಳು ಬರಬೇಕಾಗಿದೆ ಅಂತಿಮ 26 ಚೆಂಡುಗಳಲ್ಲಿ. 26ಕ್ಕೆ 11. ಹೊಸ ದಾಂಡಿಗ ಹರಿ ಕಿರಣ್ ತಂಡದ ನಾಯಕ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹರಿಗೆ ಸೆಂತ ಚೆಂಡು ರಿಸ್ಕ್ ಸಿಗಲ್ಲ, ಅಪಾಯಕಾರಿ ಓಟವನ್ನ ದಾಖಲಿಸುವುದರಲ್ಲಿ ಯಶಸ್ವಿಯಾಗಿ ಪೂರೈಕೆ ಆಗ್ತಾ ಇದೆ. ಬಹುಶಃ ನೇರ ಗುರಿ ಸಾಗಿದ್ರೆ ಔಟ್ ಆಗುವ ಸಾಧ್ಯತೆ ಇತ್ತು. ಅದೃಷ್ಟ ಈಗ ಹರಿ ಕಿರಣ್ ಕೈ ಹಿಡಿತಾರೆ. ಅಬುನೇ ಚುರುಕಾದ ಕ್ಷೇತ್ರ ರಕ್ಷಣೆ ತೋರ್ಪಡಿಸಿದ್ರು. ನೇರ ಗುರಿ ಸಾಗ್ತಾ ಇಲ್ಲ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಬಾಲಕೃಷ್ಣ ಸ್ಟ್ರೈಕರಲ್ಲಿ ಈ ಪಂದ್ಯಾಟ ಮುಗಿದ ಬಳಿಕ 3ನೇ ಬಹುಮಾನದಕ್ಕಾಗಿ ಪಂದ್ಯಾಕೂಟ ಆರಂಭನ ಕಾಣಲಿಕ್ಕಿದೆ. ತೃತೀಯ ಬಹುಮಾನಕ್ಕಾಗಿ ದಯವಿಟ್ಟು ಈ ಪಂದ್ಯಾಟದ ಬಳಿಕ ತ್ವರಿತವಾಗಿ ಮ್ಯಾಚ್ ಅನ್ನು ಆರಂಭವನ್ನ ಕಾಣಬೇಕಾಗಿದೆ. ತಂಡಗಳು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೊಮ್ಮೆ ಅರುಣ್ ಆರ್ಯ ಎಸ್ಕಾರಿಕೆಯಲ್ಲಿ ಕೊನೆ ಬಾರಿ ಅರುಣ್ ಆರ್ಯ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಬಹಳಷ್ಟು ಕಷ್ಟಕರವಾದಂತಹ ಕ್ಯಾಚ್ ಇತ್ತು. ಮಿಡ್ ಆಫ್ ಮೇಲ್ಭಾಗದಲ್ಲಿ ಹೊಡೆತವನ್ನ ದಾಖಲಿಸಿದ್ರು ಇಲ್ಲಿ ಬಾಲಕೃಷ್ಣ. ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 19. 24ಕ್ಕೆ 9 ಓಟಗಳು ಬರಬೇಕಾಗಿದೆ. ಅಲ್ಲಿ BSR ತೃತೀಯ ಬಹುಮಾನಕ್ಕಾಗಿ ಪಂದ್ಯಾಟವನ್ನು ಆಡಬೇಕಾಗಿದ್ದೀರಿ. ದಯವಿಟ್ಟು ಸಿದ್ಧತೆಯಲ್ಲಿರಬೇಕು. ಈ ಒಂದು ಪಂದ್ಯಾಟದಲ್ಲಿ ಯಾವ ತಂಡ ಸೋಲನ್ನು ಕಂಡುಕೊಳ್ಳುತ್ತೋ ಅದು BSR ವಿರುದ್ಧವಾಗಿ 3ನೇ ಬಹುಮಾನಕ್ಕಾಗಿ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಈ ಪಂದ್ಯಾಟದಲ್ಲಿ ಸೋಲನ್ನ ಕಾಣುವಂತ ತಂಡ 3ನೇ ಬಹುಮಾನಕ್ಕಾಗಿ BSR ವಿರುದ್ಧವಾಗಿ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ತ್ವರಿತವಾಗಿ ಯಾವುದೇ ರೀತಿ ವಿಳಂಬಕ್ಕೆ ಅವಕಾಶ ಇರುವುದಿಲ್ಲ. ಇಲ್ಲಿ ಈ ಪಂದ್ಯಾಟ ಮುಗಿದ ಬಳಿಕ ಇಮ್ಮಿಡಿಯೇಟ್ ಆಗಿ ತೃತೀಯ ಬಹುಮಾನಕ್ಕಾಗಿ ಪಂದ್ಯಾಟ ಆರಂಭವನ್ನು ಕಾಣಲಿಕ್ಕಿದೆ. ಅಂತಿಮ 24ಕ್ಕೆ 9 ಓಟಗಳು ಮಾತ್ರ ಬರಬೇಕಾಗಿದೆ ಟೀಮ್ ಇಂಡಿಯಾ ಬಾಬು 11ಗೆ. ಬಾಲಕೃಷ್ಣ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅತ್ಯುತ್ತಮವಾದಂತಹ ಬಾಡಿ ಬಿಲ್ಡರ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ದೇಹದಾಢ್ಯ ಪಟ್ಟು ಕೂಡ ಬಾಲಕೃಷ್ಣ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರಶಸ್ತಿಯನ್ನ ಪಡೆದಿದ್ರು. ಅತ್ಯುತ್ತಮವಾದಂತಹ ಬಾಡಿ ಬಿಲ್ಡರ್ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿದ್ರು. ಸದ್ಯ ಬಹಳಷ್ಟು ಮಂದಿ ಆಟಗಾರರು ಇವರ ಗಾರುಡಿಯಲ್ಲಿ ಪಳಗಿರ್ತಕ್ಕಂಥ ನಿದರ್ಶನಗಳಿದೆ. ಮೈಟಿ ಮುರಳಿ ಹಾಗೂ ಇನ್ನೂ ಹೆಚ್ಚಿನ ಆಟಗಾರರು ಇವರ ಗಾರುಡಿಯಲ್ಲಿ ಪಳಗಿದ್ದಾರೆ ಕೂಡ.
ಬಹಳಷ್ಟು ರೀತಿಯ ಎಸೆತ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಅಂತಿಮ 23ಕ್ಕೆ 9 ಓಟಗಳು ಬರಬೇಕಾಗಿದೆ. ಗೆಲುವಿನ ಹೊಸ್ತಿಲತ ಟೀಮ್ ಇಂಡಿಯಾ ಬಾಬು 11. ಎರಡನೇ ಬಾರಿ ಸುಂದರತೆ ಚೆಂಡು, ಡಾಟ್ ಬಾಲ್ನ ಸೇರ್ಪಡೆ. ಉಮರ್ ಬಹಳಷ್ಟು ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಕಳೆದ ಪಂದ್ಯಾಟದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಆಟಗಾರ ಕೂಡ ಇಲ್ಲಿ ಒಂದು ಜಾಣ್ಮಯ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. 2 ಚೆಂಡುಗಳಲ್ಲಿ ಯಾವುದೇ ಒಂದು ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಸತತವಾಗಿ ಡಾಟ್ ಬಾಲ್ ಆಗಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಮೂರನೇ ಬಾರಿ ಉಮರ್ ಟು ಬಾಲಕೃಷ್ಣ. ಬಾಲು ಗೆಸಂತ ಚೆಂಡು ಬೀಸುವ ಪ್ರಯತ್ನ, ಬಹಳಷ್ಟು ರೀತಿಯ ಹೊಡೆತ, ಸ್ಕೋರ್ ಲಾಗ್ ಹಾಗೂ ಫೈನ್ ಲಾಗ್ ನಡುವ 2 ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 21ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 7 ಓಟಗಳು ಮಾತ್ರ ಬರಬೇಕಾಗಿದೆ ಟೀಮ್ ಇಂಡಿಯಾ ಬಾಬು 11ಗಾಗಿ. 21 ಚೆಂಡುಗಳ ಮುಂದೆ 21ಕ್ಕೆ 7, 21 balls 7 runs ರಿಕ್ವೈರ್ಡ್ ನೌ. 4ನೇ ಬಾರಿ ಮತ್ತೊಮ್ಮೆ ಉಮರ್. ಬಹಳಷ್ಟು ರೀತಿಯ ಹೊಡೆತ, ಡಿ ಪ್ರೇಕ್ಷಕರ ನಡುವೆ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಅಲ್ಲಿ BSR ಸಿದ್ಧತೆಯಲ್ಲಿರಬೇಕು. ಈ ಪಂದ್ಯಾಟದಲ್ಲಿ ಸೋಲನ್ನ ಕಾಣುವಂತ ತಂಡ 3ನೇ ಬಹುಮಾನಕ್ಕಾಗಿ BSR ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ. ಮತ್ತೊಮ್ಮೆ ಉಮರ್ 5ನೇ ಬಾರಿ. ಈ ಬಾರಿ ಸಂದ ಚೆಂಡು, ಬಹಳಷ್ಟು ರೀತಿಯ ಆಟ, ತಟ್ಟಿ ಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಯಕ್ಷಕರ ನಡುವೆ ಚೆಂಡು ಕ್ರಮಿಸ್ತಾ ಇತ್ತು. 1 ಓಟದ ಹೆಚ್ಚುವರಿ ಸೇರ್ಪಡೆ. ಅಂತಿಮ 1 ಚೆಂಡು 5ನೇ ಓವರ್ಗಾಗಿ ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 23. 19ಕ್ಕೆ 5 ಓಟಗಳು ಮಾತ್ರ ಬರಬೇಕಾಗಿದೆ. ಕೊನೆಯ ಬಾರಿ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರ. ಡಾಟ್ ಬಾಲ್ನ ಸೇರ್ಪಡೆ. ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 5 ಓವರ್ ಮುಕ್ತಾಯದ ಬಳಿಕ 23 ಓಟವನ್ನ ಟೀಮ್ ಇಂಡಿಯಾ ಬಾಬು 11 ದಾಖಲಿಸ್ತಾ ಇದೆ. 18ಕ್ಕೆ 5 ಓಟಗಳು ಬರಬೇಕಾಗಿದೆ. ಈ ಒಂದು ಕ್ರೀಡಾ ಟೂರ್ನಿ GBI ಸೋಷಿಯಲ್ ಆರ್ಗನೈಸೇಷನ್ KR ಪುರ ಇತಿಹಾಸದ ಪ್ರಪ್ರಥಮ ಬಾರಿಗೆ ದಾಖಲೆ ಶ್ರೀಮಂತಿಗೆ ಕ್ರಿಕೆಟ್ ಪಂದ್ಯಾಕೂಟವನ್ನ ಆಯೋಜಿಸ್ತಾ ಇದೆ. ಯಾರು ಕಂಡರಿಯದೇ ಇರತಕ್ಕಂಥ, ಕೇಳರಿದೇ ಇರತಕ್ಕಂಥ ಶ್ರೀಮಂತಿಗೆ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ. ಇಲ್ಲಿ ಜಯಿಸುವ ತಂಡಕ್ಕೆ 3 ಲಕ್ಷ ನಗದನ್ನ ನೀಡಿ ಗೌರವಿಸಲಿಕ್ಕಿದ್ದಾರೆ ಶ್ರೀ ವಿನಾಯಕ ಜ್ಯುವೆಲರಿ ಅಂಡ್ ಸಿಲ್ಕ್ ಸಾರೀಸ್. 2ನೇ ಬಹುಮಾನಕ್ಕಾಗಿ 2 ಲಕ್ಷ ನಗದನ್ನು ನೀಡ್ತಾ ಇರ್ತಕ್ಕಂಥವರು ಶ್ರೀ ವಾರಿ ಡೆವಲಪರ್ಸ್ ಅಂಡ್ ಮಾರ್ಕೆಟಿಂಗ್. 3ನೇ ಬಹುಮಾನಕ್ಕಾಗಿ 1 ಲಕ್ಷ ನಗದನ್ನು ನೀಡ್ತಾ ಇರ್ತಕ್ಕಂಥವರು ಹಾರ್ಟ್ ಆಫ್ ಸ್ಪೀಕಿಂಗ್ ಅಕಾಡೆಮಿ. ಇವರೆಲ್ಲರಿಗೂ ಕೂಡ GBI ಸೋಷಿಯಲ್ ಆರ್ಗನೈಸೇಷನ್ ಎಂದಿಗೂ ಚಿರಋಣಿ ಅಂತ ತಿಳಿಪಡಿಸ್ತಾ ಇದೆ. ಗ್ಲಾಡ್ವಿನ್ ಹಾಗೂ ಮಗೀರ್ ಅವರ ಒಂದು ಪರಿಶ್ರಮವೇ ಯಶಸ್ವಿ ಕ್ರಿಕೆಟ್ ಪಂದ್ಯಾಕೂಟಗಳು ಸಾಗಿ ಬರಲಿಕ್ಕೆ ಕಾರಣ ಆಗ್ತಾ ಇದೆ. ಆ ಒಂದು GBI ಸೋಷಿಯಲ್ ಆರ್ಗನೈಸೇಷನ್ ಎಲ್ಲ ಸದಸ್ಯರುಗಳು ಪ್ರಮುಖ ಕಾರಣಕರ್ತರಾಗ್ತಾ ಇದ್ದಾರೆ GBI ಪ್ರೀಮಿಯರ್ ಲೀಗ್ 2026 ನಡೆಯಲಿಕ್ಕೆ. ಬಹಳಷ್ಟು ರೀತಿಯ ಎಸೆತ, ಡಾಟ್ ಬಾಲ್ನ ಸೇರ್ಪಡೆ. ಅಲ್ಲಿ BSR ಸಿದ್ಧತೆಯಲ್ಲಿರಬೇಕು. ಮತ್ತೊಮ್ಮೆ ತಮಗೆ ಕರೆ ಕೊಡ್ತಾ ಇದ್ದೇನೆ. ಈ ಪಂದ್ಯಾಟ ಮುಗಿದ ಬಳಿಕ ಇಮಿಡಿಯೇಟ್ ಆಗಿ 3ನೇ ಬಹುಮಾನಕ್ಕಾಗಿ ಪಂದ್ಯಾಟ ಆರಾಮವನ್ನು ಕಾಣಲಿಕ್ಕಿದೆ. ಈ ಪಂದ್ಯಾಟದಲ್ಲಿ ಸೋಲನ್ನ ಕಾಣುವಂತ ತಂಡ BSR ವಿರುದ್ಧ ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ. ಅಯ್ಯೋ BS ಅಂತ 2ನೇ ಚೆಂಡು, ಡಾಟ್ ಬಾಲ್ನ ಸೇರ್ಪಡೆ. 16ಕ್ಕೆ 5. 3ನೇ ಬಾರಿ ಬಹಳಷ್ಟು ರೀತಿಯ ಎಸೆತ, ಡಾಟ್ ಬಾಲ್ನ ಸೇರ್ಪಡೆ. 15ಕ್ಕೆ 5. ಟೀಮ್ ಇಂಡಿಯಾ ಬಾಬು 11 ಮೇಲೆ ಒತ್ತಡವನ್ನು ಹೇರುವ ಪ್ರಯತ್ನವನ್ನು ಅಯ್ಯೂಬ್ ಮಾಡ್ತಾ ಇದ್ದಾರೆ. ಬಹುಶಃ ಈ ಒಂದು ಪಂದ್ಯಾಟವನ್ನ ವಸೀಂ 11 ಥಂಡರ್ಸ್ ಜಯಿಸಿದ್ದಾದಲ್ಲಿ ಇತಿಹಾಸವನ್ನ ನಿರ್ಮಿಸಲಿಕ್ಕಿದ್ದಾರೆ. ಬಹುಶಃ ಕಷ್ಟಕರವಾದಂಥ ವಿಚಾರ. ಬಾಬಣ್ಣ ಮಾಲೀಕತ್ವದ ಟೀಮ್ ಇಂಡಿಯಾ ಬಾಬು 11 ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳದಂತ ತಂಡದಲ್ಲಿ ಒಂದು ಕೂಡ. ಮತ್ತೊಮ್ಮೆ ಅಯ್ಯೂಬ್
ಬಹಳಷ್ಟು ಮರಿ ಎಸೆತ ಡಾಟ್ ಬಾಲ್ ನ ಸೇರ್ಪಡ 14-5. ಹಿರಿಯ ಅನುಭವಿ ಆಟಗಾರ ಬಾಲು ಕೆಲವೊಂದಷ್ಟು ಸಲಹೆ ಸೂಚನೆ ನೀಡ್ತಾ ಇದ್ದಾರೆ ಆಟಗಾರ ಹರಿ ಕಿರಣ್ಗೆ, ಆ ತಂಡದ ನಾಯಕ ಕೂಡ. ಅವರಿಗೆ ಧೈರ್ಯವನ್ನ ಕೂಡ ತುಂಬುತ್ತಾ ಇದ್ದಾರೆ ಬಾಲಕೃಷ್ಣ. ಮತ್ತೊಮ್ಮೆ ಅಯ್ಯೂಬ್ 5ನೇ ಬಾರಿ. ಅಯ್ಯೂಬ್ ಎಸೆತ 5ನೇ ಚೆಂಡು ಡಾಟ್ ಬಾಲ್ ನ ಸೇರ್ಪಡ 13-5. ಅಂತಿಮ ಒಂದು ಚೆಂಡು 6ನೇ ಓವರ್ಗಾಗಿ ಬಾಕಿ ಉಳಿತಾ ಇದೆ. ಕೊನೆ ಬಾರಿ ಅಯ್ಯೂಬ್ 5 ಚೆಂಡುಗಳು ಡಾಟ್ ಬಾಲ್ ಆಗಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಕೊನೆಯ ಬಾರಿ ಅಯ್ಯೂಬ್ ಅಂತ ಅಂತಿಮ ಚೆಂಡು ಗೂಟದ ಹಿಂಬದಿಯಲ್ಲಿ ಕ್ರಮಿಸ್ತಾ ಇದೆ. 2 ಓಟದ ಹೆಚ್ಚುವರಿ ಸೇರ್ಪಡೆ. 5 ಚೆಂಡುಗಳ ಮುಂದೆ ಯಾವುದೇ ಒಂದು ಓಟವನ್ನು ಕೊಡದೇ ಇರತಕ್ಕಂತ ಅಯ್ಯೂಬ್ ಅಂತಿಮ ಚೆಂಡಿನಲ್ಲಿ 2 ಓಟವನ್ನು ಬಿಟ್ಕೊಟ್ರು. ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 6 ಓವರ್ ಮುಕ್ತಾಯದ ಬಳಿಕ 25 ಓಟವನ್ನು ಟೀಮ್ ಇಂಡಿಯಾ ಬಾಬು 11 ದಾಖಲಿಸ್ತಾ ಇದೆ. ಅಂತಿಮ 12 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಜಯಕ್ಕಾಗಿ ಕೇವಲ 3 ಓಟಗಳು ಮಾತ್ರ ಬರಬೇಕಾಗಿದೆ. 12-3. ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಗಾಗಿ ಕೋಲಾರ ಪರಿಸರದ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಅಜಯ್ ಕುಮಾರ್ ಎಲೆಕ್ಟ್ರಿಕ್ ಬೈಸಿಕಲ್ ನೀಡಿ ಗೌರವಿಸಲಿಕ್ಕಿದ್ದಾರೆ. ಸುಂದರತೆ ಚೆಂಡು ಡಾಟ್ ಬಾಲ್ ನ ಸೇರ್ಪಡೆ 11-3. 11 balls 3 runs required now. 2ನೇ ಬಾರಿ ಮತ್ತೊಮ್ಮೆ ಉಮಾರ್. ಉಮಾರ್ ಎಸೆತ 2ನೇ ಚೆಂಡು ತನ್ಮೂಲಕವಾಗಿ ಅರುಣ್ ಆರ್ಯ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಬಾಲ ಬ್ಯಾಕ್ ಟು ದ ಪೆವಿಲಿಯನ್. ಬಾಲಕೃಷ್ಣನ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 10-3. ಇಲ್ಲಿ ಪಂದ್ಯಾಟವನ್ನ ವಸೀಂ 11 ಥಂಡರ್ಸ್ ಜಯಿಸಿದ್ದೇ ಆದಲ್ಲಿ ಹೊಸ ಇತಿಹಾಸವನ್ನ ನಿರ್ಮಿಸಲಿಕ್ಕಿದ್ದಾರೆ ಟೀಮ್ ಇಂಡಿಯಾ ಬಾಬು 11 ವಿರುದ್ಧವಾಗಿ. ಹೊಸ ದಾಂಡಿಗ ಜಯಂತ್ ಎಂಟ್ರಿ ಆಗ್ತಾ ಇದೆ. ಟೀಮ್ ಇಂಡಿಯಾ ಬಾಬು 11 ಆಧಾರ ಸ್ತಂಭ ನಂಬುಗೆ ಆಟಗಾರ. ಬೌಲಿಂಗ್ ಅಲ್ಲೂ ಮಿಂಚಿದ್ರು. ಸದ್ಯ ಈಗ ಜವಾಬ್ದಾರಿಯುತ ದಾಂಡಿಗತನವನ್ನು ತೋರ್ಪಡಿಸಬೇಕಾಗಿದೆ. 10-3. ಅಯ್ಯೂಬ್ ಮತ ಇಲ್ಲಿ ಉಮಾರ್ ಬಹಳಷ್ಟು ಸುಮಾರು ರೀತಿಯ ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ವಸೀಂ 11 ಥಂಡರ್ಸ್ ಪರವಾಗಿ. ಜಯಂತ್ ಗೆಸಂತ ಚೆಂಡು ಡಾಟ್ ಬಾಲ್ ನ ಸೇರ್ಪಡ 9-3. 9 balls 3 runs required now. 4ನೇ ಬಾರಿ ಮತ್ತೊಮ್ಮೆ ಉಮಾರ್. ಜಯಂತ್ ಗೆಸಂತ ಚೆಂಡು ಡಾಟ್ ಬಾಲ್ ನ ಸೇರ್ಪಡ 8-3. 8 ಎಸೆತ 3ರ ಅವಶ್ಯಕತೆ. ರಾಜರಾಜೇಶ್ವರಿ ವಾರ್ಡ್ನ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ವಸೀಂ ಮಾಲೀಕತ್ವದೊಂದು ಸಂಸ್ಥೆ, ಡಾಕ್ಟರ್ ವಸೀಂ ಮಾಲೀಕದೊಂದು ಸಂಸ್ಥೆ ಇಲ್ಲಿ ವಸೀಂ 11 ಥಂಡರ್ಸ್ ಪ್ರಬಲ ಹೋರಾಟವನ್ನು ನಡೆಸ್ತಾ ಇದೆ ಪಂದ್ಯಾಟವನ್ನ ಉಳಿಸಿಕೊಡುವ ನಿಟ್ಟಿನಲ್ಲಿ. ಮತ್ತೊಮ್ಮೆ ಉಮಾರ್ 5ನೇ ಬಾರಿ. ಉಮಾರ್ ಎಸೆತ 5ನೇ ಚೆಂಡು ಡಾಟ್ ಬಾಲ್ ನ ಸೇರ್ಪಡ. ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟದತ್ತ ಸಾಗಿ ಬರ್ತಾ ಇದೆ. ಕೈನಲ್ಲಿದ್ದಂತ ಪಂದ್ಯಾಟ ಈಗ ಸ್ವಲ್ಪ ಮಟ್ಟಿಗೆ ಕೈ ಜಾರಿ ಹೋಗುವ ಲಕ್ಷಣಗಳು ಟೀಮ್ ಇಂಡಿಯಾ ಬಾಬು 11ಗೆ ಗೋಚರಿಸ್ತಾ ಇದೆ. 7-3 ಓಟಗಳು ಬರಬೇಕಾಗಿದೆ. ಉಮಾರ್ ಎಸೆತ ಅಂತಿಮ ಚೆಂಡು
ಎಸೆದಿದ್ರು. ಕಳೆದ ಓವರ್ನಲ್ಲಿ ಅಯ್ಯೂಬ್ ಬಹಳ ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ತೋರ್ಪಡಿಸಿದ್ರು. 5 ಚೆಂಡುಗಳ ಮುಂದೆ ಡಾಟ್ ಬಾಲ್ ಅನ್ನು ಎಸೆದಿದ್ರು. ಅಂತಿಮ ಚೆಂಡಿನಲ್ಲಿ ಕೇವಲ 2 ಓಟವನ್ನು ಮಾತ್ರ ಬಿಟ್ಕೊಟ್ಟಿದ್ರು. ಸದ್ಯ ಈಗ 6ಕ್ಕೆ 3 ಓಟಗಳು ಬರಬೇಕಾಗಿದೆ. ಕ್ರೀಡಾ ಪ್ರೇಕ್ಷಕರ ಕ್ರಿಕೆಟ್ ಅನ್ನುವ ಕ್ರೀಡೆಯಲ್ಲಿ ಯಾವುದೊಬ್ಬ ಜ್ಯೋತಿಷಿ ನಿರ್ದಿಷ್ಟ ತಂಡ ಜಯಿಸ್ತದೆ ಅಂತ ಹೇಳಿ ಜ್ಯೋತಿಷ್ಯವನ್ನ ನುಡಿತಾನ ಅಂತ ಹೇಳಿದ್ರೆ ನಿಜವಾಗ್ಲೂ ಆತನನ್ನ ಮೂರ್ಖ ಅಂತ ಕರೆಯಬಹುದಾಗಿದೆ. ಕಾರಣ ಇಲ್ಲಿ ಆಟಗಾರರ ಸಾಮರ್ಥ್ಯದ ಮೇಲೆ ಪಂದ್ಯಾಟದ ಸಂಪೂರ್ಣ ಫಲಿತಾಂಶ ನಿರ್ಧಾರವಾಗುತ್ತೆ ವಿನ ಯಾವುದೇ ಒಬ್ಬ ಜ್ಯೋತಿಷಿ ನಿರ್ದಿಷ್ಟ ತಂಡ ಜಯಿಸ್ತದೆ ಅಂತೇಳಿ ಜ್ಯೋತಿಷ್ಯವನ್ನ ನುಡಿತಾನ ಅಂತ ಹೇಳಿದ್ರೆ ಆತನನ್ನ ಮೂರ್ಖ ಅಂತ ಕರೆಯಬಹುದಾಗಿದೆ. ಕೈನಲ್ಲಿದ್ದಂತ ಪಂದ್ಯಾಟ ಈಗ ಕೈ ಜಾರಿ ಹೋಗುವ ಲಕ್ಷಣಗಳು ಟೀಮ್ ಇಂಡಿಯಾ ಬಾಬುಗೆ ಕಾಣ ಸಿಗ್ತಾ ಇದೆ. ಅಲ್ಲಿ ಅಯ್ಯೂಬ್ ಮೇಡಿನ ಅವರನ್ನ ಪಡ್ಕೊಂಡ್ರ ರಾಜರಾಜೇಶ್ವರಿ ವಾರ್ಡಿನ ಪ್ರಬಲ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ವಸೀಂ ಪಾಷಾ ಮುಖ್ಯವಾಗಿ 5,000 ನಗದಿನ ಘೋಷಣೆ ಆಗ್ತಾ ಇದೆ. ಮತ್ತೊಮ್ಮೆ ಅಯ್ಯೂಬ್ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ತಟ್ಟಿ ಮುಟ್ಟಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನ ದಾಖಲಿಸಿದ್ರು. ಅಂತಿಮ 5ಕ್ಕೆ 2 ಓಟಗಳು ಬರಬೇಕಾಗಿದೆ. 5ಕ್ಕೆ 2. 5 ಎಸೆತ 2ರ ಅವಶ್ಯಕತೆ. ನಾಯಿ ಮೊದಲು ಹೇಳಿದ ಹಾಗೆ ವಸೀಂ 11 ಥಂಡರ್ಸ್ ಪಂದ್ಯಾಟವನ್ನು ಜಯಿಸಿದೆ. ಆದಲ್ಲಿ ಹೊಸ ಇತಿಹಾಸವನ್ನ ನಿರ್ಮಿಸಲಿಕ್ಕಿದೆ. ಕಾರಣ ಟೀಮ್ ಇಂಡಿಯಾ ಬಾಬು 11 ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳದಂತ ತಂಡ. ಸದ್ಯ ಈಗ ಜಯಂತ್ ರವರ ಒಂದು ಜವಾಬ್ದಾರಿಯುತ ದಾಂಡಿಗತನವನ್ನ ತೋರ್ಪಡಿಸಲೇಬೇಕಾಗಿದೆ. ಮತ್ತೊಮ್ಮೆ ಅಯ್ಯೂಬ್ 2ನೇ ಬಾರಿ ಜಯಂತ್ ಗೆಸೆಂತ ಚೆಂಡು ತನ್ಮೂಲಕವಾಗಿ ರನ್ಔಟ್ ನ ಅವಕಾಶದ ಲಾಭವನ್ನ ಪಡ್ಕೊಳ್ತಾ ಇಲ್ಲ. ವಸೀಂ 11 ಥಂಡರ್ಸ್ ನೇರ ಗುರಿ ಸಾಕ್ತಾ ಇಲ್ಲ. ಸದ್ಯ ಈಗ ಪಂದ್ಯಾಟ ಟೈ ಆಗ್ತಾ ಇದೆ. ಕೇವಲ 1 ಓಟವನ್ನ ಮಾತ್ರ ಬರಬೇಕಾಗಿದೆ ಟೀಮ್ ಇಂಡಿಯಾ ಬಾಬು 11 ಫೈನಲ್ಗೆ ಪ್ರವೇಶವನ್ನ ಕಾಣಲಿಕ್ಕೆ. KR ಪುರ ಕ್ರೀಡಾಂಗಣ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಕ್ರೀಡಾ ಪ್ರೇಕ್ಷಕರಿಗೆ ರಸ ದೌತಣ ನೀಡುತ್ತಾ ಇದೆ ಈ ಒಂದು 2ನೇ ಸೆಮಿಫೈನಲ್ ಪಂದ್ಯಾಟ. 4ಕ್ಕೆ 1 ಅಲ್ಲಿ ಪಂದ್ಯಾಟ ಟೈ ಆಗಿದ್ದಲ್ಲಿ ಅಯ್ಯೂಬ್ ರವರಿಗೆ ಡಾಕ್ಟರ್ ವಸೀಂ ಪಾಷಾ ಮುಖ್ಯವಾಗಿ 15,000 ನಗದಿನ ಘೋಷಣೆ. ಮೂರನೇ ಬಾರಿ ಅಯ್ಯೂಬ್ ಎಸೆಂತ 3ನೇ ಚೆಂಡು ತನ್ಮೂಲಕವಾಗಿ ಕೈಗೆ ಬಂದಿರತಕ್ಕಂಥ ಈಗ ಪಂದ್ಯಾಟ ಈಗ ಕೈ ಜಾರಿ ಹೋಗ್ತಾ ಇದೆ. ಟೀಮ್ ಇಂಡಿಯಾ ಬಾಬು 11 GBI ಪ್ರೀಮಿಯರ್ ಲೀಗ್ 2026ರ ಫೈನಲ್ಗೆ ಪ್ರವೇಶವನ್ನು ಕಾಣ್ತಾ ಇದೆ. ಆ ತಂಡಕ್ಕೆ ನಾವು ಮೊದಲಾಗಿ ಅಭಿನಂದಿಸ್ತಾ ಇದೆ. ಬಾಬಣ್ಣ ಮಾಲೀಕತ್ವದ ಟೀಮ್ ಇಂಡಿಯಾ ಬಾಬು 11 ಫೈನಲ್ಗೆ ಪ್ರವೇಶನ ಕಾಣ್ತಾ ಇದೆ. ಅಲ್ಲಿ BSR ಶೀಘ್ರಗತಿಯಲ್ಲಿ ಟಾಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಮುಂದಿನ 3ನೇ ಬಹುಮಾನಕ್ಕಾಗಿ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. 4 ಓವರ್ನ ಪಂದ್ಯಾಟ BSR ಮತ್ತೆ ಡಾಕ್ಟರ್ ವಸೀಂ ಪಾಷಾ ಮಾಲೀಕತ್ವದ ವಸೀಂ 11 ಥಂಡರ್ಸ್ ನಡುವೆ ಸಾಗಿ ಬರಲಿಕ್ಕಿದೆ. ಅತ್ತ ಪಂದ್ಯಾಟ ಮುಕ್ತವನ್ನು ಕಂಡುಕೊಳ್ತಾ ಇದ್ರೆ ಇತ್ತ ವೀಕ್ಷಕರಲ್ಲಿ ಬದಲಾವಣೆ ಮಾಡ್ತಾ ದಿನದ ಮುಂದಿನ ವಿದ್ಯಮಾನಕ್ಕಾಗಿ ಆತ್ಮೀಯರು ಸಹೋದರ ಸಮಾನರು ಆಗಿರುವಂತಹ ಶೃಂಗೇರಿ ಪರಿಸರದ ಬಸ್ರಿಕಟ್ಟೆ ನಿವಾಸಿಯ ಶ್ರೀಯುತ ಉಮೇಶ್ ಮಂಡನ್ ಅವರನ್ನ ಬರಮಾಡಿಕೊಳ್ತಾ ಇದ್ದೇನೆ.
ಇದಾಗಲೇ